जय राधा माधव कुंज विहारी। हरे कृष्णा कृष्णा हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। कृष्णा हरि बोल हरि बोल निताय गौर हरि बोल निताय गौर। जय जय प्रभुपाद जय जय प्रभुपाद जय जय। श्री हरिनाम संकीर्तन की जय, ಶ್ರೀಲ ಪ್ರಭುಪಾದ की जय। ಎಲ್ಲರೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಎಲ್ಲರೂ? ಹರೇ ಕೃಷ್ಣ. ಸೊ ನಾವು ಇವತ್ತು ಓದ್ತಾ ಇದ್ದೀವಿ ಶ್ರೀಮದ್ ಭಾಗವತಂ ಪ್ರಥಮ ಸ್ಕಂದ ಅಧ್ಯಾಯ ಕ್ರಮಾಂಕ 17 ಶ್ಲೋಕ 39 ಮತ್ತು 40. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ಬೋರ್ಡಲ್ಲಿ ಶ್ಲೋಕ ಬರೆದಿದ್ದಾರೆ, ದಯವಿಟ್ಟು ತಾವೆಲ್ಲರೂ ನನ್ನಿಂದ ಹೇಳಿ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭುಃ ತತೋನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭುಃ ತತೋನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪುನಶ್ಚ ಯಾಚಮಾನಾಯ
ಜಾತರೂಪಂ ಮದಾತ್ ಪ್ರಭುಃ ತತೋ ನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪ್ರಭುಜಿ ಏನು ಮಾತಾಡಿ ಹೇಳ್ತೀರಾ? ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭುಃ ತತೋ ನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭುಃ ತತೋ ನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭುಃ ತತೋ ನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭುಃ ತತೋ ನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಪುನಃ ಮತ್ತೆ ಚ ಕೂಡ ಯಾಚಮಾನಾಯ ಬೇಡುತ್ತಿರುವವನಿಗೆ ಜಾತರೂಪಂ ಚಿನ್ನವನ್ನು ಅದಾತ್ ಕೊಟ್ಟನು ಪ್ರಭುಃ ರಾಜನು ತತಃ ಅದರಿಂದ ಅನೃತಂ ಸುಳ್ಳು ಮದಂ ಮತ್ತೇರುವಿಕೆ ಕಾಮಂ ಕಾಮ ರಜಃ ರಜೋಗುಣದ ಕಾರಣದಿಂದಾಗಿ ವೈರಂ ಶತ್ರುತ್ವವು ಚ ಕೂಡ ಪಂಚಮಂ ಐದನೆಯದು. ಕಲಿಪುರುಷನು ಪರೀಕ್ಷಿತನಲ್ಲಿ ಮತ್ತೆಯೂ ಸ್ವಲ್ಪ ಕೇಳಿದನು. ಹಾಗೆ ಬೇಡಿಕೊಂಡುದರಿಂದ ಚಿನ್ನವಿರುವಲ್ಲಿಯೂ ಕಲಿಯು ನೆಲೆಸುವಂತೆ ಅವನಿಗೆ ರಾಜನು ಅನುಮತಿ ನೀಡಿದನು. ಏಕೆಂದರೆ ಚಿನ್ನವಿರುವಲ್ಲಿ ಅಸತ್ಯ, ಮಾದಕತೆ, ಕಾಮುಕತೆ, ಅಸೂಯೆ, ದ್ವೇಷ 5 ಇರುತ್ತವೆ. ಭಾವಾರ್ಥ ಶಿಲ್ಪ್ರಪಾದರಿಂದ ಶಿಲ್ಪ್ರಪಾದ್ ಕೀ ಜಾಯ್. ಪರೀಕ್ಷಿತ ಮಹಾರಾಜನು 4 ಸ್ಥಳಗಳಲ್ಲಿ ನೆಲೆಸಲು ಕಲಿಗೆ ಅನುಮತಿ ನೀಡಿದರೂ ಅಂತಹ ಸ್ಥಳಗಳನ್ನು ಕಂಡುಕೊಳ್ಳುವುದು ಅವನಿಗೆ ಕಷ್ಟಕರವಾಗಿದ್ದಿತು. ಏಕೆಂದರೆ ಪರೀಕ್ಷಿತ ಮಹಾರಾಜನ ಆಳ್ವಿಕೆಯ ವೇಳೆಯಲ್ಲಿ ಅಂತಹ ಸ್ಥಳಗಳು ಇರಲಿಲ್ಲ. ಆದುದರಿಂದ ತನ್ನ ದುರುದ್ದೇಶಗಳಿಗೆ ಉಪಯುಕ್ತವಾಗತಕ್ಕ ಪ್ರಾಯೋಗಿಕ ಸ್ಥಳವನ್ನು ನೀಡಲು ಕಲಿಯು ಕೇಳಿಕೊಂಡನು. ಆದುದರಿಂದ ಚಿನ್ನವಿರುವಲ್ಲಿ ನೆಲೆಸಲು ರಾಜನು ಅವನಿಗೆ ಅನುಮತಿ ಇತ್ತನು. ಏಕೆಂದರೆ ಚಿನ್ನ ಇರುವ ಕಡೆಯ ಮೇಲೆ ಹೇಳಿದ 4 ರೀತಿಯ ದುರ್ವ್ಯವಹಾರಗಳು ಇರುತ್ತವೆ ಮತ್ತು ಅವಕ್ಕಿಂತ ಹೆಚ್ಚಾಗಿ ದ್ವೇಷವೂ ಇರುತ್ತದೆ. ಹೀಗೆ ಕಲಿಪುರುಷನು ಚಿನ್ನದ ಪ್ರಮಾಣಕನಾದನು. ಶ್ರೀಮದ್ ಭಾಗವತದ ಪ್ರಕಾರ ಚಿನ್ನವು ಅಸತ್ಯ, ಮಾದಕತೆ, ಹಾದರ, ಮತ್ಸರ, ದ್ವೇಷಗಳನ್ನು ಪ್ರೋತ್ಸಾಹಿಸುತ್ತದೆ. ಸುವರ್ಣ ಮಾನಕ ವಿನಿಮಯ ಅಥವಾ ಹಣದ ಚಲಾವಣೆ ಕೂಡ ಕೆಟ್ಟದಾಗಿದೆ. ಹಣದ ಚಲಾವಣೆ ಕೂಡ ಕೆಟ್ಟದಾಗಿದೆ. ಸುವರ್ಣಮಾನದ ಹಣ ಚಲಾವಣೆಯು ಅಸತ್ಯವನ್ನು ಆಧರಿಸಿದೆ. ಏಕೆಂದರೆ ಹಣ ಚಲಾವಣೆ ಎಂಬುದು ಚಿನ್ನದ ಸಂಚಯಕ್ಕೆ ಸಮಾನವಲ್ಲ. ಇದರ ಮೂಲತತ್ವವೇ ಅಸತ್ಯ. ಏಕೆಂದರೆ ಹಣದ ನೋಟುಗಳನ್ನು ಚಿನ್ನದ ಸಂಚಯಕ್ಕಿಂತ ಅಧಿಕವಾಗಿ ಹೊರಡಿಸಲಾಗುತ್ತದೆ. ಅಧಿಕಾರಿಗಳು ಹೊರಡಿಸುವ ನಾಣ್ಯದಿಂದಾಗುವ ಕೃತಕವಾದ ಹಣದುಬ್ಬರದಿಂದ ರಾಜ್ಯದ ಅರ್ಥವ್ಯವಸ್ಥೆ ಕೆಡಲು ಪ್ರೋತ್ಸಾಹಿಸಿದಂತೆ ಆಗುವುದು. ಕೆಟ್ಟ ಹಣದಿಂದಾಗಿ ಅಥವಾ ಕೃತಕವಾದ ಕರೆನ್ಸಿ ನೋಟುಗಳ ಕಾರಣದಿಂದಾಗಿ ಪದಾರ್ಥಗಳ ಬೆಲೆ ಕೃತಕವಾಗಿ ಹೆಚ್ಚಾಗುವುದು. ಕೆಟ್ಟ ಹಣವು ನ್ಯಾಯವಾದ ಹಣವನ್ನು ಇಲ್ಲದಂತೆ ಮಾಡುವುದು.
ಕಾಗದದ ಕರೆನ್ಸಿ ನೋಟುಗಳನ್ನು ವಿನಿಮಯಕ್ಕೆ ಬಳಸುವ ಬದಲಾಗಿ ಚಿನ್ನದ ನಾಣ್ಯಗಳನ್ನು ಬಳಸಿಕೊಳ್ಳಬೇಕು. ಇದರಿಂದ ಚಿನ್ನದ ಅಪವ್ಯಯ ನಿಂತು ಹೋಗುವುದು. ನಿಯಂತ್ರಣವನ್ನು ವಿಧಿಸಿ ಗುಣಮಟ್ಟದಿಂದಲ್ಲದಿದ್ದರೂ ಪರಿಮಾಣದ ಮಟ್ಟದಿಂದ ಸ್ತ್ರೀಯರಿಗೆ ಚಿನ್ನದ ಆಭರಣ ಮಾಡಿಸಿಕೊಳ್ಳಲು ಅವಕಾಶ ನೀಡಬಹುದು. ಇದರಿಂದ ಕಾಮ, ಮತ್ಸರ, ದ್ವೇಷಗಳು, ಧೈರ್ಯಗೆಡುವುದು. ವಾಸ್ತವಿಕವಾಗಿ ಚಿನ್ನದ ನಾಣ್ಯ ಚಲಾವಣೆ ಇದ್ದರೆ ಚಿನ್ನದ ಪ್ರಭಾವದಿಂದ ಆಗುವ ಅಸತ್ಯ, ವ್ಯಭಿಚಾರ ಮುಂತಾದವು ತಾವಾಗಿಯೇ ನಿಂತು ಹೋಗುವು. ಆಗ ವ್ಯಭಿಚಾರ, ಅಸತ್ಯ ವರ್ತನೆಗಳ ಮತ್ತೊಂದು ಕಾಲಾವಧಿಗೆ ಭ್ರಷ್ಟಾಚಾರ ವಿರೋಧಿ ಮಂತ್ರಿ ಪದವಿಯ ಅವಶ್ಯಕತೆ ಇರಲಾರದು. ಹರೇ ಕೃಷ್ಣ. ಭಾಗವತದಲ್ಲಿ ಪಾಲಿಟಿಕ್ಸು ಕಲಿಯೋದು. ಪಾಲಿಟಿಕ್ಸ್ ಆ್ಯಂಡ್ ಈವನ್ ರೆವೆನ್ಯೂ ರಿಲೇಟೆಡ್ ಟಾಪಿಕ್ಸ್, GDP, ಕರೆನ್ಸಿ, ಅದೆಲ್ಲವೂ ಇಲ್ಲಿ ಬರ್ತಾ ಇದೆ ಭಾಗವತದಲ್ಲಿ. ಅಂದರೆ ಸಮಾಜದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸಮಾಜದಲ್ಲಿ ನೈತಿಕತೆಯನ್ನು ಕಾಪಾಡುವ ಒಂದು ವಿಷಯಗಳು ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪಾಲಿಸಿದರೆ ಸಮಾಜ ಸುಧಾರಿಸ್ತದೆ. ಸೊ ಇದರ ಬಗ್ಗೆ ಚರ್ಚೆ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಗಿರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣಪ್ರೇಮಪದಾಯಿತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮನೇ ಗೌರತ್ವಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಣಂ. ಹರೇ ಕೃಷ್ಣ. ಎಲ್ಲರೂ ಶ್ರೀಮದ್ ಭಾಗವತ ಕ್ಲಾಸಿಗೆ ಸ್ವಾಗತ. ಭಾನುವಾರ ಬೆಳಗ್ಗೆ ಇಲ್ಲಿ ಭಕ್ತರೆಲ್ಲರೂ, ಶ್ರದ್ಧಾಲು ಭಕ್ತರೆಲ್ಲರೂ ಸೇರಿ ಭಾಗವತವನ್ನು ಕೇಳ್ತಾ ಇದ್ದೀರಾ. ಇದೇ ಕೇಂದ್ರದ ಒಂದು ಉದ್ದೇಶ. ಕೇಂದ್ರದಲ್ಲಿ ಜನರು ಬಂದು ಹರಟೆ ಹೊಡೆಯೋದಲ್ಲ, ಬಂದು ಇಲ್ಲಿ ಭಾಗವತ ಕೇಳೋದು, ಭಗವಂತನ ಕುರಿತಾಗಿ ವಿಷಯಗಳನ್ನು ಕೇಳೋದು. ಸುಮಾರು ಸಾಮೂಹಿಕ ಭವನಗಳಿವೆ, ಅಲ್ಲಿ ಜನ ಬಂದು ಏನು ಮಾಡ್ತಾರೆ, ಹರಟೆ ಹೊಡಿತಾರೆ, ಏನೇನೋ ಪ್ರಜಲ್ಭ ಮಾತಾಡ್ತಾರೆ, ಮ್ಯೂಸಿಕ್ಕು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಆದರೆ ಈ ಸಭೆಯ ಒಂದು ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ಜನರೆಲ್ಲರೂ ಕೃಷ್ಣನ ಕುರಿತಾಗಿ ವಿಷಯಗಳನ್ನು ಕೇಳ್ತಾರೆ, ಕೃಷ್ಣ ಭಕ್ತಿಯನ್ನು ಪಾಲನೆ ಮಾಡ್ತಾರೆ. ಕೃಷ್ಣ ಭಕ್ತಿ ಪಾಲನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಪ್ರೋತ್ಸಾಹನವನ್ನು ನೀಡ್ತಾರೆ. ಅಂತಹ ಒಂದು ಸಮೂಹ ಇದು ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ನಮ್ಮ ಪ್ರಜ್ಞೆಯಲ್ಲಿ ಕೃಷ್ಣ ನೆಲೆಸಬೇಕು, ಅದೇ ಕೃಷ್ಣ ಪ್ರಜ್ಞೆ. ಸೊ ನಾವು ಪ್ರತಿನಿತ್ಯ ಮಾಡುವಂತಹ ಮಂಗಳಾರತಿ, ಜಪ, ಗುರುಪೂಜೆ, ಭಾಗವತ ಕ್ಲಾಸ್, ಇದೆಲ್ಲರಿಂದ ಏನಾಗ್ತದೆ, ನಮ್ಮ ಕೃಷ್ಣ ಪ್ರಜ್ಞೆ ವೃದ್ಧಿ ಆಗ್ತದೆ, ಬೆಳೀತದೆ.
ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಭಕ್ತಿ ಹಲವಾರು ಅಂಗಗಳಿವೆ, 64 ಅಂಗಗಳಿವೆ. 64 ಅಂಗಗಳಲ್ಲಿ ಅತಿ ಮುಖ್ಯವಾದವು 5 ಅಂಗಗಳು. ಸಾಧು ಸಂಘ, ನಾಮಕೀರ್ತನ್, ಭಾಗವತ ಶ್ರವಣ್, ಮಥುರಾವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ್. 5. ಫಸ್ಟು ಸಾಧು ಸಂಘ. ಎಲ್ಲಿ ಸಾಧು ಸಂಘ ಇರ್ತದೋ ಅಲ್ಲಿ ಉಳಿದ ಎಲ್ಲ ಅಂಗಗಳನ್ನು ಪ್ರಾಕ್ಟೀಸ್ ಮಾಡೋ ಒಂದು ಅವಕಾಶ ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ, ಫೆಸಿಲಿಟಿ ಸಿಗ್ತದೆ. ಸಾಧು ಸಂಘ. ನಂತರ ನಾಮಕೀರ್ತನ, ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಸಾಧುಗಳಿಂದ ನಮಗೆ ಮಂತ್ರ ಸಿಗ್ತದೆ. ನಾವು ಮಂತ್ರೋಚ್ಚಾರಣೆ ಮಾಡ್ತಾ ಇದ್ದಂಗೆ ನಮ್ಮ ಚಿತ್ತ ಶುದ್ಧಿ ಆಗ್ತದೆ. ಭಾಗವತ ಶ್ರವಣ, ಸತ್ಸಂಗದಲ್ಲಿ ಭಾಗವತ ಕೇಳುವಂಥ ಅವಕಾಶ ಕೂಡ ನಮಗೆ ಸಿಗ್ತದೆ. ಬೆಳಗ್ಗೆ ಭಾಗವತ ಕ್ಲಾಸ್, ಸಾಯಂಕಾಲ ಭಗವದ್ಗೀತೆ ಕ್ಲಾಸ್, ಇವೆಲ್ಲವುದನ್ನು ಕೇಳೋದಕ್ಕೆ ಅವಕಾಶ ಸಿಗ್ತದೆ. ಮಥುರಾವಾಸ ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಾಸ ಮಾಡುವುದು. ಬಿಕಾಸ್ ಎಲ್ಲವನ್ನು ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ವರ್ಷದಲ್ಲಿ ಕೆಲವು ದಿನ ತೀರ್ಥ ಸ್ಥಳಗಳಿಗೆ ಹೋಗಿ, ವೃಂದಾವನ, ಮಾಯಾಪುರ, ಜಗನ್ನಾಥಪುರಿ, ಈ ರೀತಿ ಹಲವಾರು ಕ್ಷೇತ್ರಗಳಿವೆ ಭಾರತದಲ್ಲಿ. ಅಲ್ಲಿ ಹೋಗಿ ಸ್ವಲ್ಪ ವಾಸ ಮಾಡಿ ಅಲ್ಲಿ ಸೇವೆ ಮಾಡುವುದು, ಭಗವಂತನ ಸೇವೆ ಮಾಡುವ ಒಂದು ಅವಕಾಶವನ್ನು ಸ್ವೀಕರಿಸುವುದು, ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಅಂತ ಹೇಳ್ತಾರೆ. ಮಥುರಾವಾಸ, ಶ್ರೀಮೂರ್ತಿಯರ ಶ್ರದ್ಧಾ ಸೇವನ್, ಡಿಟಿ ವರ್ಷಿಪ್, ಭಗವಂತನ ವಿಗ್ರಹದ ಆರಾಧನೆ ಮಾಡುವುದು. ಇವು 5 ಏನಿವೆ ಅಲ್ಲ, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇದನ್ನು ಮನೇಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಈ 5 ಎಲ್ಲಿ ಮಾಡೋಕ್ಕೆ ಸಾಧ್ಯ? ಎಲ್ಲಿ ಭಕ್ತರ ಸಮೂಹ ಇರ್ತದೆ ಅಲ್ಲಿ ಒಂದು ಮಾಡಿದರೆ ಇದೆಲ್ಲ ಮಾಡ್ಬೋದು ಚೆನ್ನಾಗಿ. ರೈಟ್. ಸಾಧು ಸಂಘ ಸಿಗ್ತದೆ, ಮನೇಲಿ ಕೂತ್ಕೊಂಡೇ ಸಿಗ್ತದೆ ಸಾಧು ಸಂಘ. ಯೂಟ್ಯೂಬ್ ಸಂಘ ಸಿಗ್ತದೆ, ಇಂಟರ್ನೆಟ್ ಸಂಘ ಸಿಗ್ತದೆ. ಆದರೆ ವೈಯಕ್ತಿಕವಾಗಿ ಭಕ್ತರ ಸಂಘ ಸಿಗಬೇಕಂದ್ರೆ ಸೆಂಟ್ರಿಗೆ ಬರಬೇಕು. ನಾಮಕೀರ್ತನೆ ಜಪ ಮನೇಲಿ ಮಾಡ್ಬೋದು, ಸಂಕೀರ್ತನೆ ಮಾಡೋಕ್ಕಾಗಲ್ಲ. ಸಂಕೀರ್ತನ ಸಮ್ಯಕ್ ಮಿಲಿತ್ವಾ ಕೀರ್ತಯತೆ ಇತಿ ಸಂಕೀರ್ತನ, ಬಹುಬೀರ್ ಮಿಲಿತ್ವಾ ಕೀರ್ತಯತೆ. ಬಹುಬೀರ್ ಅಂದರೆ ತುಂಬ ಜನ ಸೇರಿಕೊಂಡು ಯಾವಾಗ ಕೀರ್ತನೆ ಮಾಡ್ತಾರೆ ಅದಕ್ಕೆ ಸಂಕೀರ್ತನೆ ಅಂತ ಕರೀತಾರೆ. ಕರೆಕ್ಟ್. ಸೊ ನಾವು ಒಬ್ಬರೇ ಇದ್ದಾಗ ಜಪ ಮಾಡ್ಬೋದು, ಒಟ್ಟಿಗೆ ಬಂದಾಗ ಕೀರ್ತನೆ ಮಾಡ್ಬೋದು. 2 ಇಂಪಾರ್ಟೆಂಟ್. ಅದು 2ರಲ್ಲೂ ಕೂಡ ತುಂಬ ಶಕ್ತಿಶಾಲಿಯಾದದ್ದು ಸಂಕೀರ್ತನೆ. ಯಾಕೆಂದರೆ ಕಲಿಯುಗದಲ್ಲಿ ಹೇಳಿದ್ದಾರೆ ನಾಮ ಸಂಕೀರ್ತನೆ ಅಂತ ಹೇಳಿದ್ದಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ. ಒಟ್ಟಿಗೆ ಸೇರಿ ಕೀರ್ತನೆ ಮಾಡಿದಾಗ ಅದರ ಪ್ರಭಾವನೇ ಹೆಚ್ಚಿರ್ತದೆ. ಇಟ್ ಗೆಟ್ಸ್ ಮ್ಯಾಗ್ನಿಫೈಡ್, ಮಲ್ಟಿಪ್ಲೈಡ್ ಅಂತ ಹೇಳ್ತಾರೆ. ಸೊ ಭಾಗವತ ಶ್ರವಣ ಮಾಡಬೇಕಂದ್ರೆ ಗುರುಗಳು ಇರಬೇಕು, ಗುರುಗಳಿಂದ ಕೇಳಬೇಕು. ರೈಟ್. ವಿ ಶುಡ್ ಹಿಯರ್ ಫ್ರಮ್ ಗುರು, ಒನ್ ಆಫ್ ಎ ಡಿವೋಟೀಸ್ ಆಫ್ ದ ಲಾರ್ಡ್. ರೈಟ್. ಸೊ ಕೇಂದ್ರದಲ್ಲಿ ಅಟ್ಲೀಸ್ಟ್ ವೈಯಕ್ತಿಕವಾಗಿ ಬಂದು ಕೇಳಿದಾಗ ಅದರ ಲಾಭ ಹೆಚ್ಚಾಗ್ತದೆ. ಬಿಕಾಸ್ ಯೂಟ್ಯೂಬಲ್ಲಿ ಕೇಳ್ಬೋದು, ಆನ್ಲೈನ್ ಝೂಮಲ್ಲಿ ಕೇಳ್ಬೋದು, ಬಟ್ ಯಾವ ರೀತಿ ಕೇಳ್ತೇನೆ ನಮಗೆಲ್ಲ ಗೊತ್ತು. ರೈಟ್. ವಿಡಿಯೋ ಆಫ್ ಇರ್ತದೆ, ಅಡುಗೆ ಮನೇಲಿ ಅಡುಗೆ ಸ್ಟಾರ್ಟ್ ಇರ್ತದೆ, ಕುಕ್ಕರ್ ಸೀಟಿ ಹೊಡಿತಾ ಇರ್ತದೆ. ರೈಟ್. ಸೊ ಬೆಟರ್ ದೆನ್ ನಥಿಂಗ್, ಸಮಥಿಂಗ್ ಇಸ್ ಗುಡ್. ಏನು ಇಲ್ಲದೇ ಇದ್ದಾಗ ಅಟ್ಲೀಸ್ಟ್ ಝೂಮ್ ಮುಖಾಂತರ ಕೇಳೋದು ಉತ್ತಮ. ಆದರೆ ಎಲ್ಲವನ್ನು ಬಿಟ್ಟು ಏಕಾಗ್ರತೆಯಿಂದ ಕೂತ್ಕೊಂಡು ಕೇಳೋದು ಏನೂ ಇಷ್ಟು ಪವರ್ಫುಲ್, ಏನಿಷ್ಟು ಶಕ್ತಿಶಾಲಿಯಾಗಿದೆ. ರೈಟ್. ಸೊ ನಂತರ ಮಥುರಾವಾಸ. ಸೊ ಇಸ್ಕಾನ್ ಕಡೆಯಿಂದ ಯಾತ್ರೆ ಹೋಗ್ತಾ ಇರ್ತಾರೆ, ಅವ್ರ ಜೊತೆ ಹೋಗ್ಬೋದು. ಕೆಲವು ದಿನ ಅಲ್ಲಿ ಧಾಮದಲ್ಲಿದ್ದು ಅಲ್ಲಿ ಸತತವಾಗಿ ಶ್ರವಣ ಕೀರ್ತನೆಯಲ್ಲಿ ತೊಡಗಬಹುದು. ಯಾತ್ರೆಯ ಒಂದು ಉದ್ದೇಶ ಏನಿರ್ತದೆ? ಸತತವಾಗಿ ಶ್ರವಣ ಕೀರ್ತನೆಯಲ್ಲಿ ತೊಡಗೋದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೀರ್ತನೆ ಕಥಾ ಜಪ ಇದೇ ಇರ್ತದೆ. ರೈಟ್. ಬೇರೆ ದಿನಗಳಲ್ಲಿ ಬೆಳಗ್ಗೆ ಸ್ವಲ್ಪ ಜಪ, ಸಾಯಂಕಾಲ ಸ್ವಲ್ಪ ಕ್ಲಾಸು ಅಥವಾ ಏನಾದರೂ ಸತ್ಸಂಗದಲ್ಲಿ ಇರ್ಬೋದು. ಇಡೀ ದಿನ ಅದು ಭೌತಿಕ ಕಾರ್ಯದಲ್ಲಿ ಹೋಗ್ತದೆ. ಅದು ಯಾತ್ರಾ ಸಮಯದಲ್ಲಿ ಏನಾಗ್ತದೆ? ಕಂಪ್ಲೀಟ್ ಟೈಮ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಶ್ರವಣ ಕೀರ್ತನೆ ಜಪದಲ್ಲಿಯೇ ಕಳೆಯೋದು. ಸೊ ದಟ್ ಈಸ್ ದ ಪರ್ಪಸ್ ಆಫ್ ಯಾತ್ರಾ. ನಂತರ ವಿಗ್ರಹ ಆರಾಧನೆ. ಸೊ ಮನೆಯಲ್ಲಿ ಭಗವಂತನ ಫೋಟೋ ಇಟ್ಕೊಂಡು ಆರಾಧನೆ ಮಾಡ್ಬೋದು. ಅದು ಸೆಂಟ್ರಲ್ಲೂ ಕೂಡ ವಿಗ್ರಹಗಳಿದ್ದರೆ ವಿಗ್ರಹದ ಆರಾಧನೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಪವರ್ಫುಲ್. ಕರೆಕ್ಟ್. ಸೊ ಈ ರೀತಿ
ತಾವೆಲ್ಲರೂ ಸತ್ಸಂಗಕ್ಕೆ ಬರ್ತಾ ಇದ್ದೀರಾ. ಸೊ ಸತ್ಸಂಗಕ್ಕೆ ಬಂದು ಜಸ್ಟ್ ವಿಸಿಟರಾಗಿ ಹೋಗಬೇಡಿ. ಇಲ್ಲಿ ಬಂದು ಏನಾದರೂ ಸೇವೆ ತಗೊಳ್ಳಿ. ಕೇಳುವುದು ಒಂದು ಸೇವೆ, ಕೃಷ್ಣ ಕಥೆ ಕೇಳುವುದು ಒಂದು ಸೇವೆ, ಪ್ರಸಾದ ತಗೊಳ್ಳೋದು ಒಂದು ಸೇವೆ. ಅದಲ್ಲದೆ ಯಾವುದಾದ್ರೂ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡಾಗ, ಆ ರೆಸ್ಪಾನ್ಸಿಬಿಲಿಟಿಯ ಜವಾಬ್ದಾರಿ ತಗೊಂಡಾಗ ಅವಾಗೇನಾಗ್ತದೆ, ನಮ್ಮ ಪ್ರಗತಿ ಇನ್ನಿಷ್ಟು ಫಾಸ್ಟ್ ಆಗ್ತದೆ. ದೋಸ್ ಹು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಕೃಷ್ಣ ದೇ ಗ್ರೋ ಫಾಸ್ಟರ್. ಅವರು ಹೊಸ ಭಕ್ತರಾಗಿರ್ಬೋದು ಕೂಡ, ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ ಅವರು ಬೇಗನೆ ಮೇಲೆ ಹೋಗ್ತಾರೆ. ಬೇಗನೆ ಅಂದರೆ ಅವರ ಉನ್ನತಿ ಆಗ್ತದೆ. ದೇ ಗ್ರೋ ವೆರಿ ಫಾಸ್ಟ್. ದೇ ಗೆಟ್ ಲಾಟ್ ಆಫ್ ರಿಯಲೈಸೇಷನ್ಸ್. ಸಾಕ್ಷಾತ್ಕಾರಗಳು ಅವರಿಗೆ ಸಿಗ್ತದೆ. ಶಾಸ್ತ್ರ ಓದಿದಾಗ ಶಾಸ್ತ್ರದ ಮನವರಿಕೆ ಆಗ್ತದೆ. ಸೊ ದೇ ಡೋಂಟ್ ರೀಡ್ ಥೆರಟಿಕಲಿ. ದೋಸ್ ಹು ಟೇಕ್ ರೆಸ್ಪಾನ್ಸಿಬಿಲಿಟಿ ದೇ ರೀಡ್ ವಿತ್ ರೆಸ್ಪಾನ್ಸಿಬಿಲಿಟಿ. ಸೊ ಅವಾಗ ಶಾಸ್ತ್ರದ ತತ್ವಗಳು ಅವರಿಗೆ ಮನವರಿಕೆ ಆಗ್ತದೆ, ಅದು ರಿವೀಲ್ ಆಗ್ತದೆ. ಸೊ ದಟ್ಸ್ ವೈ ಸತ್ಸಂಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ್ಯಾಟ್ಸ್ ದ ಪರ್ಪಸ್ ಆಫ್ ದಿಸ್ ಸೆಂಟರ್. ಈ ಕೇಂದ್ರಗಳ ಒಂದು ಉದ್ದೇಶನೇ ಅದು, ಟು ಗ್ರೋ ಟುಗೆದರ್ ಇನ್ ಭಕ್ತಿ. ಸೊ ಇವತ್ತಿನ ವಿಷಯ ಸಂಬಂಧಿಸಿದಂತೆ ಇದು ಅಧ್ಯಾಯ ಕಲಿಗೆ ದಂಡನೆ ಮತ್ತು ಬಹುಮಾನ. ಕಲಿಗೆ ದಂಡನ್ನು ಕೊಡ್ತಾ ಇದ್ದಾರೆ, ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ರೈಟ್. ಕಲಿಗೆ ದಂಡ ಕೊಟ್ಟದ್ದನ್ನು ನೀವು ಆಲ್ರೆಡಿ ಕೇಳಿದ್ದೀರಾ. ಕಲಿ ಮಹಾರಾಜ ಕಲಿ ಮಾಡಿದ ಅಪರಾಧ ಏನಿತ್ತು? ಕಲಿ ಯಾವ ಅಪರಾಧವನ್ನು ಮಾಡಿದ್ದ? ಯಾವ ಕಾರಣದಿಂದ ಕಲಿಗೆ ಶಿಕ್ಷೆ ಕೊಡಬೇಕಾಗಿತ್ತು? ಓಕೆ, ವೃಷಭನಿಗೆ ಮಾತ್ರನಾ? ಓಕೆ, ಧರ್ಮತತ್ವಗಳಿಗೆ. ಓಕೆ, ಧರ್ಮ ವೃಷಭನ ರೂಪದಲ್ಲಿ ಬಂದಿದ್ದ. ಮತ್ತು ಇನ್ನೊಂದು ಒಂದು ಹಸು ಕೂಡ ಇತ್ತು ಅಲ್ಲಿ, ಕರೆಕ್ಟ್? ಹಸುವಿಗೆ ಮತ್ತು ಧರ್ಮಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದ. ಸೊ ಈ ಕಾರಣದಿಂದ ಅವನು ಶಿಕ್ಷೆಗೆ ಅರ್ಹನಾಗಿದ್ದನು. ಪೂರ್ವ ಕಾಲದಲ್ಲಿ ಗೋಹತ್ಯೆ ಇರಲಿಲ್ಲ. ಹಸು ನಮ್ಮ ತಾಯಿ, ವೃಷಭ ಎತ್ತು ನಮ್ಮ ತಂದೆ. ತಾಯಿ ನಮಗೆ ಹಾಲು ಕೊಡ್ತಾಳೆ, ಪೋಷಣೆ ಕೊಡ್ತಾಳೆ, ಮತ್ತು ತಂದೆ ಕೆಲಸವನ್ನು ಮಾಡಿ ಧಾನ್ಯಗಳನ್ನು, ಸೌಕರ್ಯಗಳನ್ನು ಒದಗಿಸಿಕೊಡ್ತಾನೆ. ಅದೇ ರೀತಿ ಎತ್ತು ನೆಲದಲ್ಲಿ, ಹೊಲದಲ್ಲಿ ಕೆಲಸವನ್ನು ಮಾಡಿ ನಮಗೆ ಧಾನ್ಯವನ್ನು ಒದಗಿಸಿಕೊಡ್ತದೆ. ಅದಕ್ಕೆ ಎತ್ತು ನಮ್ಮ ತಂದೆ ಆಗ್ತದೆ. ಇಟ್ಸ್ ಲೈಕ್ ಫಾದರ್ ಆ್ಯಂಡ್ ಕೌ ಇಸ್ ಅವರ್ ಮದರ್. ಸೊ ಕಲಿಪುರುಷ ರಾಜನ ವೇಷವನ್ನು ಧರಿಸಿ ಈ ಹಸು ಮತ್ತು ಎತ್ತಿಗೆ, ವೃಷಭಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದ. ಆ ವೃಷಭನ 4 ಕಾಲುಗಳನ್ನು ಮುರಿದು ಬಿಟ್ಟಿದ್ದ. ಒಂದೇ ಕಾಲಿನಲ್ಲಿ ನಿಂತಿತ್ತು. ಆ ವೃಷಭನ ಧರ್ಮದ 4 ಕಾಲುಗಳು ಯಾವುವು? ದಯಾ, ಸತ್ಯಂ, ತಪಃ, ಶೌಚಂ ಇತಿ ಪಾದ ಕೃತೆ ಕೃತಃ. ಕೃತಯುಗದಲ್ಲಿ ಧರ್ಮದ 4 ಕಾಲುಗಳಿತ್ತು. ದಯಾ, ಸತ್ಯಂ, ತಪಃ, ಶೌಚಂ, 4. ಇತಿ ಪಾದ ಕೃತೆ ಕೃತಃ. ಅಧರ್ಮಾಂಶೈ ತ್ರಯೋ ಭಗ್ನಃ ಸ್ಮಯಸಂಗ ಮದೈಸ್ತವ. ಹಿಂದಿನ ಶ್ಲೋಕಗಳಲ್ಲಿ ಬಂದಿದೆ ಅದು. ಅಧರ್ಮ ಅಂಶ, ಕಲಿ ಅಧರ್ಮದ ಅಂಶ. ಅಧರ್ಮದ ಪ್ರಭಾವದಿಂದ 4 ಕಾಲುಗಳು, 4ರಲ್ಲಿ 3 ಮುರಿದೋಗಿದೆ ಅಂತೆ. ರೈಟ್. ಸ್ಮಯ ಸಂಗ ಮದೈಸ್ತವ. ರೈಟ್. ಈ ಅಧರ್ಮಗಳು, ಈ ಧರ್ಮ ತತ್ವಗಳು ಹೇಗೆ ನಾಶವಾಗ್ತವೆ? ಪ್ರತಿಯೊಂದು ಧರ್ಮ ತತ್ವಕ್ಕೂ ಅದಕ್ಕೆ ವಿರುದ್ಧವಾದ ಒಂದು ಕಾರ್ಯ ಇದೆ. ಆ ವಿರುದ್ಧ ಕಾರ್ಯಗಳನ್ನು ಮಾಡಿದಾಗ ಆ ಧರ್ಮ ನಾಶವಾಗ್ತದೆ. ರೈಟ್. ಫಸ್ಟ್ ಒನ್ ಇಸ್ ದಯಾ. ದಯಾ ಅಂದರೆ ಕರುಣೆ ತೋರಿಸುವುದು. ಈ ಕರುಣೆಯ ಒಂದು ಪ್ರಿನ್ಸಿಪಲ್ ಏನಿದೆ, ಅದು ಯಾವಾಗ ಮುರಿಯುತ್ತದೆ? ಯಾವಾಗ ದಯಾ, ಎಲ್ಲ ಜೀವಿಗಳಿಗೆ ದಯೆಯನ್ನು ತೋರಿಸಬೇಕು. ವಾಟ್ ಇಸ್ ಅಪೋಸಿಟ್? ಮಾಂಸಾಹಾರ, ಕ್ರೂರತೆ. ಅಪೋಸಿಟ್ ಆಫ್ ದಯಾ ಇಸ್ ಕ್ರೂರತೆ, ಮಾಂಸಾಹಾರ. ರೈಟ್. ನಾನು ಬೆಂಗಳೂರಲ್ಲಿ ಸುಮಾರು 2004 ಇದ್ದೀನಿ. ವೆನ್ ಐ ಕೇಮ್ ಫಾರ್ ಇಂಜಿನಿಯರಿಂಗ್, ಆಲ್ಮೋಸ್ಟ್ 22 years. ಆವಾಗ ನೋಡಿದಾಗ ಅಷ್ಟು ಮೀಟ್ ಶಾಪ್ಸ್ ಅಷ್ಟು ಇರಲಿಲ್ಲ. ಈಗ 22 ವರ್ಷದ ನಂತರ ನೋಡಿದರೆ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಮೀಟ್ ಶಾಪ್ಸ್ ಆಗಿಬಿಟ್ಟಿದೆ. ಅಂದರೆ ತಿನ್ನುವರ ಸಂಖ್ಯೆ ಅಷ್ಟು ಬೆಳೆದಿದೆ. ವೆನ್ ದೇರ್ ಇಸ್ ಡಿಮ್ಯಾಂಡ್ ದೇರ್ ಇಸ್ ಸಪ್ಲೈ. ಅಷ್ಟು ಡಿಮ್ಯಾಂಡ್ ಬೆಳೆದಿದೆ ಅಂತಂದರೆ ಅದಕ್ಕೆ ಸಪ್ಲೈ ಆಗ್ತಾಯಿದೆ.
ಎಸ್ಪೆಷಲಿ ಬೆಳಗ್ಗೆ ನೀವು ಟ್ರಾವೆಲ್ ಮಾಡಿದರೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹಕ್ಕಿಗಳನ್ನು ಹಾಕಿ ತೊಗೊಂಡೋಗ್ತಾ ಇರ್ತಾರೆ. ದೇ ಕೀಪ್ ಡೌನ್ಲೋಡಿಂಗ್ ದೆಮ್ ಇನ್ ದ ಶಾಪ್ಸ್, ಸೋ ಮೆನಿ ಪ್ಲೇಸಸ್. ಪಾಪ ಹಕ್ಕಿಗಳು, ಒಬ್ಬ ಕಟಗ ಒಂದು ಹಕ್ಕಿಯನ್ನು ಹಿಡ್ಕೊಂಡು ಹೊರಗಡೆ ತೊಗೊಂಡು ಹೋಗ್ತಾ ಇದ್ದ. ಬರುವಾಗ ನೋಡ್ತಾ ಇದ್ದ ದೃಶ್ಯ. ಆ ಹಕ್ಕಿ ಜೋರಾಗಿ ಕೂಗ್ತಾ ಇತ್ತು, ಅಳ್ತಾ ಇತ್ತು. ಆದರೆ ಅವರ ಹೃದಯ ಎಷ್ಟು ಕ್ರೂರವಾಗಿದೆ ಅಂದರೆ ಅಳುವಿನಿಂದ ಅವರ ಹೃದಯ ಕರಗ್ತಾ ಇಲ್ಲ. ಪ್ರತಿದಿನ ಕತ್ತರಿಸ್ತಾರೆ, ಕುತ್ತಿಗೆಯನ್ನು ಕತ್ತರಿಸಿ ರಕ್ತವನ್ನು ಹೀರಿ ಮಾಂಸವನ್ನು ಕತ್ತರಿಸಿ ಮಾರ್ತಾರೆ. ತಿನ್ನೋರು ನೈಸ್ ಪ್ರೋಟೀನ್ ಅಂತ ತಿಂತಾರೆ. ರೈಟ್, ದೇರ್ ಇಸ್ ಪ್ರೊಪಗಂಡ ಇನ್ ದಿಸ್ ವರ್ಲ್ಡ್. ಪ್ರೋಟೀನ್ ಎಲ್ಲಿ ಸಿಗ್ತದೆ? ನಾನ್ ವೆಜ್ಜಲ್ಲಿ ಸಿಗ್ತದೆ. ತಿನ್ನಿ ತಿನ್ನಿ ತಿನ್ನಿ. ಸಂಡೇ ಹೋಯ ಮಂಡೇ ರೋಸ್ ಖಾವು ಅಂಡೇ ಏನು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ದೂರದರ್ಶನಲ್ಲಿ ಹಳೆಯ ಕಾಲದಲ್ಲಿ, ಕೇಳಿದ್ದೀರಾ? ಸಂಡೇ ಹೋಯ ಮಂಡೇ ರೋಸ್ ಖಾವು ಅಂಡೇ. ಅದು ನಮ್ಮ ಭಕ್ತರು ಅದ್ರ ಹಿಂದೆ ಇನ್ನೊಂದು ಲೈನ್ ಜೋಡಿಸಿದ್ದಾರೆ, ಬಾದ್ನೆ ಪಡೆಂಗೆ ಯಮರಾಜ್ಗೆ ದಂಡೇ. ಮೊಟ್ಟೆ ತಿಂದರೆ ಯಮರಾಜನ ದಂಡ ಸಿಗ್ತದೆ. ಸೊ ಪ್ರೋಟೀನ್ ಅಂತ ಹೆಲ್ತ್ ಹಿಡ್ಕೊಂಡು ಜನ ಪ್ರೊಪಗೇಟ್ ಮಾಡಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಂಸ ತಿನ್ನೋದು ಯಾಕೆ ಹೆಚ್ಚಾಗ್ತಾ ಇದೆ? ಪ್ರೊಪಗಂಡ. ಯಾವುದನ್ನು ಪ್ರೊಪಗೇಟ್ ಮಾಡ್ತೀರಾ ಅದು ಸತ್ಯವಾಗ್ತದೆ. ಸುಳ್ಳನ್ನು ಜೋರಾಗಿ ದೀರ್ಘಕಾಲ ಬಹುಕಾಲ ಹೇಳಿದಾಗ ಅದು ಸತ್ಯವಾಗ್ತದೆ. ರೈಟ್, ಸುಳ್ಳನ್ನು ಸತ್ಯವಾಗಿ ಮಾಡೋದು ಜೋರಾಗಿ ಹೇಳಬೇಕು, ದೀರ್ಘಕಾಲ ಹೇಳಬೇಕು, ಪದೇ ಪದೇ ಹೇಳಬೇಕು, ಆವಾಗ ಅದು ಸತ್ಯವಾಗ್ತದೆ. ಸೊ ದಟ್ಸ್ ವಾಟ್ ಇಸ್ ಅಡ್ವರ್ಟೈಸ್ಮಿಂಗ್ ಇಂಡಸ್ಟ್ರಿ. ನಿಮಗೇನು ಬೇಡವೋ ಅದನ್ನೇ ನಿಮಗೆ ಕೊಡಿಸ್ತಾರೆ. ದಟ್ಸ್ ಕಾಲ್ಡ್ ಅಡ್ವರ್ಟೈಸ್ಮೆಂಟ್. ರೈಟ್, ಯಾರಾದರೂ ಅಕ್ಕಿ ಜೋಳ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಾ? ಅಡ್ವರ್ಟೈಸ್ಮೆಂಟ್ ಇಲ್ಲದೇನೂ ನೀವು ಹೋಗಿ ತೊಗೊಂಬರ್ತೀರಾ. ಕರೆಕ್ಟ್. ರೈಟ್, ತರಕಾರಿ ನೀರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಾ? ಹೋಗಿ ತೊಗೊಂಬರ್ತೀರಾ ನೀವು. ಅದು ಯಾವುದು ಬೇಕಿಲ್ಲ ಅದೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ರೈಟ್, ಫೋನ್ ಬೇಕು, ಬಟ್ ಫೋನ್ ಅವಶ್ಯಕತೆ ಇದ್ರೆ ಐಫೋನ್ ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ವಾಂಟ್. ಅಗೇನ್ ನೀಡ್ಸ್ ಅಂದರೆ ಏನು? ಬೇಸಿಕ್ ನೀಡ್ಸ್, ರೋಟಿ ಕಪಡ ಮಕಾನ್, ಅದು ಬೇಕೇ ಬೇಕು. ಅದೇ ನನಗೆ ದೊಡ್ಡ 5 BHK ಮನೆ ಬೇಕು, ದಟ್ಸ್ ಎ ವಾಂಟ್. ಅದು ದುರಾಸೆ. ಆಸೆ ಇದೆ, ಆದರೆ ದುರಾಸೆ ಆಗಿಬಿಡ್ತದೆ ಅದು. ಸೊ ಆಸೆ ಮಿತಿಯಲ್ಲಿ ಇರಬೇಕು. ಆದರೆ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತದೆ? ದುರಾಸೆಯನ್ನು ಮನಸ್ಸಲ್ಲಿ ಬೆಳೆಸ್ತದೆ. ಬೈ ಮೀ ಪರ್ಚೇಸ್ ಮೀ ಅಡ್ವರ್ಟೈಸ್ಮೆಂಟ್ ಮಾಡಿ ಜಬರ್ದಸ್ತಿ ನಿಮ್ಮ ಪಾಕೆಟ್ ಖಾಲಿ ಮಾಡ್ತಾರೆ, ಅವರು ಬಿಸ್ನೆಸ್ ಮಾಡ್ಕೊತಾರೆ. ಸೊ ಅದಕ್ಕೆ ಈ ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಏನಿರ್ತಾರೆ ಅದಕ್ಕೆಲ್ಲ ಮೊರೆ ಹೋಗಬಾರ್ದು. ನಿಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ಹೋಗಿ ತೊಗೊಂಬರ್ಬೇಕು ಅಷ್ಟೇ. ಇವನ್ ಮಾಲ್ಸಲ್ಲಿ ಕೂಡ ಈಗ ಡಿಸೈನ್ ಯಾವ ರೀತಿ ಇದೆ ಅಂದರೆ ಇತ್ತೀಚೆಗೆ ನಿಮ್ಗೇನು ಬೇಡವೋ ಅದೇ ಇಟ್ಟಿರ್ತಾರೆ, ಪ್ರಾಮಿನೆಂಟ್ ಪೊಸಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಇಟ್ಟಿರ್ತಾರೆ, ಒಳ್ಳೆ ಲೈಟೆಲ್ಲ ಹಾಕಿಟ್ಟಿರ್ತಾರೆ. ನೀವು ಹೋಗಿದ್ದು ಏನೋ ಒಂದು ತರೋದಕ್ಕೆ, ಒಂದು ಐಟಮ್ ತರೋದಕ್ಕೆ, ಅದು ಇಡೀ ಬುಟ್ಟಿ ತುಂಬ್ಕೊಂಡು ಬಂದುಬಿಡ್ತಾರೆ. ಇಟ್ಸ್ ಕಾಲ್ಡ್ ಕನ್ಸ್ಯೂಮರಿಸಮ್. ರೈಟ್, ನೌ ದಟ್ ಇಸ್ ವರ್ಲ್ಡ್ ಆಫ್ ಕನ್ಸ್ಯೂಮರಿಸಮ್. ಖರೀದಿ ಮಾಡಿ ಇಟ್ ಇಸ್ ಆಲ್ ವೆಸ್ಟರ್ನ್ ಕಾನ್ಸೆಪ್ಟ್. ಸೊ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಿಂದ, ಪ್ರೊಪಗಂಡದಿಂದ ಜನರು ಹೆಲ್ತ್ ಕಾನ್ಷಿಯಸ್ ಆಗಿ ಮಾಂಸ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರೈಟ್, ಒಬ್ಬ ವ್ಯಕ್ತಿ ಡಾಕ್ಟ್ರ್ ಹತ್ರ ತಾಯಿ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಹೋಗಿ, ಸರ್ ನನ್ನ ಮಗ ತುಂಬ ವೀಕ್ ಆಗಿದ್ದಾನೆ, ತುಂಬ ತೆಳ್ಳಗಾಗಿದ್ದಾನೆ, ವೆಯ್ಟ್ ಕಮ್ಮಿ ಆಗಿದೆ, ಏನಾದರೂ ಮಾಡಿ ಸರ್, ಸತ್ತೋಗ್ತಾನೆ ಅಂತ ಅನ್ನಿಸ್ತಾ ಇದೆ. ಡಾಕ್ಟ್ರ್ ಹೇಳ್ತಾರೆ, ಹೌದಪ್ಪ ನೋಡು, ಹೌದಮ್ಮ ತುಂಬ ವೀಕ್ ಆಗಿದ್ದಾನೆ, ಸೊ ಅವನಿಗೇನು ಮಾಡಬೇಕು? ಪ್ರೋಟೀನ್ ತಿನ್ನಿಸ್ಬೇಕು. ಹೌದಾ, ಎಲ್ಲಿ ಸಿಗ್ತದೆ ಪ್ರೋಟೀನು? ಮೊಟ್ಟೆ ತಿನ್ನಿಸು, ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ನಿಸು. ಹೌದಾ ಸರ್, ಬಟ್ ನಾವು ವೆಜಿಟೇರಿಯನ್ ಸರ್, ನಾವು ಎಂದೂ ತಿಂದಿಲ್ಲ ಸರ್. ನಿಮ್ಮ ಮಗನ ಜೀವ ಉಳಿಸ್ಬೇಕಂದ್ರೆ ನೀವು ತಿನ್ನಿಸಲೇಬೇಕು, ನಾವು ಹೇಳಿದ್ದು ಕೇಳೋದಿಲ್ವ ನೀವು ಅಂತ ಬೆದರಿಸ್ತಾರೆ. ಅವಾಗ ಆಯಿತು ಸರ್ ತಿನ್ನಿಸ್ತಾರೆ. ಕರೆಕ್ಟ್. ಈ ರೀತಿ ಪ್ರೊಪಗಂಡ ನಡೀತಾ ಇದೆ. ಶೀಲ ಪ್ರಭುಪಾದರ ಟೈಮಿಂದ ಇದು ಸ್ಟಾರ್ಟ್ ಆಗಿರು. ಪ್ರಭುಪಾದರು ಚಿಕ್ಕ ಮಗುವಾಗಿದ್ದಾಗ ಅವ್ರು ತುಂಬ ಭಯಂಕರ ಜ್ವರ ಬಂತು. ಆವಾಗ ತಾಯಿಗೆ ತುಂಬ ಏನಂತಾರೆ ಹೆದರಿಕೆ ಆಯಿತು, ಏನಾಗುತ್ತೋ ಅಂತ. ಆವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರು ಅವನು ಬ್ರಿಟಿಷರ್. ಅವನು ನೋಡಿ ಹೇಳ್ತಾನೆ, ಈ ಮಗುವಿಗೆ ಚಿಕನ್ ಸೂಪ್ ತಿನ್ನಿಸ್ಬೇಕು ನೀವು, ಚಿಕನ್ ಸೂಪ್ ಕೊಟ್ಟರೆ ವಾಸಿ ಆಗ್ತಾರೆ.
ಆಗ ಮಗು ನಮ್ಮ ಮನೆಗೆ ಕರ್ಕೊಂಬರ್ತಾರೆ. ತಂದೆಗೆ ಇಷ್ಟನೇ ಇರಲಿಲ್ಲ, ತಿನ್ನಿಸ್ಬೇಡ ಅಂತಾರೆ. ತಾಯಿ ಹೇಳ್ತಾರೆ, ನನ್ನ ಮಗು ಮಾಡಲೇಬೇಕು. ನೋ, ಬಟ್ ಸತ್ತೋಗ್ತಾನೆ. ಮನೇಲಿ ಮಾಡೋಂಗಿಲ್ಲ. ಪ್ರಭಾಸ್ ಫಾದರ್ ಇಸ್ ವೆರಿ ಸ್ಟ್ರಿಕ್ಟ್, ನೈಟ್ ಗೌರ್ ಮೋಹನ್ ದೇ. ಆದರೆ ತಾಯಿಯ ಹೃದಯ ಏನಿದೆ ಎಲ್ಲ ತುಂಬ ಕೋಮಲ ಇರ್ತದೆ. ಮಗುಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಮಗು ಉಳಿಬೇಕಷ್ಟೆ. ದ್ಯಾಟ್ ಇಸ್ ಅ ವೀಕ್ ಪಾಯಿಂಟ್ ವಿಚ್ ದೇ ಎಕ್ಸ್ಪ್ಲಾಯ್ಟ್. ರೈಟ್. ಆವಾಗ ತುಂಬ ಫೋರ್ಸ್ ಮಾಡಿದಾಗ ಆಯ್ತು, ಹೊರಗಡೆಯಿಂದ ತೊಗೊಂಬ, ಮನೇಲಿ ಮಾಡೋಂಗಿಲ್ಲ. ಬೇರೆಯವ್ರ ಮನೆಯಲ್ಲಿ ಏನೋ ಮಾಡಿಸಿ ತೊಗೊಂಬರ್ತಾರೆ. ಬಟ್ ಅಭಯ್ ಡಿಡ್ ನಾಟ್ ಈಟ್. ರೈಟ್. ಅಭಯ್ ಚಿಕ್ಕವರಾಗಿದ್ದರು, ವೆರಿ ಸ್ಮಾಲ್. ಬಟ್ ಅದು ಬಾಯಲ್ಲಿ ಹಾಕಿದ ತಕ್ಷಣ ವಾಂತಿ ಆಯಿತು. ಇಡಿಂಟ್ ಈಟ್, ತಿನ್ನಲೇ ಇಲ್ಲ. ಆಗ ಗೌರಮೋಹನ್ ದೇ ಅವ್ರ ತಂದೆ ಮಗುವನ್ನು ಕೃಷ್ಣನ ಮುಂದೆ ಇಡ್ತಾರೆ. ಕೃಷ್ಣನ ಮುಂದೆ ಇಟ್ಟು ತುಳಸಿಯನ್ನು ಅವ್ರ ತಲೆ ಮೇಲೆ ಹಣೆ ಮೇಲೆ ಇಟ್ಬಿಡ್ತಾರೆ. ಕೆಲವು ಕ್ಷಣಗಳಲ್ಲಿ ಅಭಯ್ ಬಿಕೇಮ್ ನಾರ್ಮಲ್. ಈ ಬಿಕೇಮ್ ನಾರ್ಮಲ್, ಅವ್ರಿಗೇನು ತೊಂದರೆ ಆಗಲಿಲ್ಲ. ಸೊ ಪ್ರಭುಪಾದರ ತಂದೆಯವರಿಗೆ ಕೃಷ್ಣನ ಮೇಲೆ ತುಂಬ ನಂಬಿಕೆ ಇತ್ತು, ತುಳಸಿ ಪೂಜೆ ಮೇಲೆ ತುಂಬ ನಂಬಿಕೆ ಇತ್ತು. ಸೊ ನಾವು ಭಕ್ತರು ಕೂಡ ವಿ ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಇನ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ಸ್. ಎಂದು ಬಗಬಾರ್ದು. ರೈಟ್. ವಿ ಶುಡ್ ಬಿ ಸ್ಟ್ರಿಕ್ಟ್ ಇನ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ಸ್. ಭಗವಂತ ನಮಗೋಸ್ಕರ ಏನು ಬೇಕು ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಎಲ್ಲ ಪ್ರಸಾದ ತೊಗೊಂಡ್ರೆ ಎಲ್ಲವೂ ಸಿಕ್ಬಿಡ್ತದೆ. ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಎಲ್ಸ್. ಟೇಕ್ ಎ ಹೋಲ್ಸಮ್ ಡೈಟ್. ರೈಟ್. ಸೊ ಈ ಕಲಿಯ ಪ್ರಭಾವದಿಂದ ಮಾಂಸಾಹಾರಿಕೆ ಹೆಚ್ಚಾಗ್ತಾ ಇದೆ. ಸೊ ದಯೆಯ ಪ್ರಿನ್ಸಿಪಲ್ ಏನಾಗ್ತಾಯಿದೆ, ಅದು ನಾಶವಾಗ್ತಾಯಿದೆ. ಕ್ರೂರತೆ ಹೆಚ್ಚಾಗ್ತಾ ಇದೆ. ದಯಾ ಸತ್ಯಂ, ಜೂಜಾಡೋದ್ರಿಂದ ಸತ್ಯದ ಒಂದು ತತ್ವ ಅದು ಹಾಳಾಗ್ತದೆ. ಸೊ ಟ್ರೂತ್ಫುಲ್ನೆಸ್ ಇಸ್ ಬ್ರೋಕನ್ ಬೈ ಟೆಲಿಂಗ್ ಲೈಸ್. ಜೂಜಾಡೋದ್ರಲ್ಲಿ ಸುಳ್ಳು ಹೇಳಲೇಬೇಕು. ರೈಟ್. ಯು ಹ್ಯಾವ್ ಟು ಟೆಲ್ ಲೈಸ್, ಯು ಹ್ಯಾವ್ ಟು ಚೀಟ್. ವಂಚನೆ ಅದೆಲ್ಲ ಇರ್ತದೆ. ಸೊ ಈಗ ಕಲಿಯುಗದಲ್ಲಿ ಜೂಜಾಡೋದು ಹೆಚ್ಚಾಗ್ತಾಯಿದೆ, ಕಮ್ಮಿ ಆಗ್ತಾ ಇದೆಯಾ? ಮೊದಲು ಬರೀ ಇಸ್ಪೆಟ್ ಆಡ್ತಾಯಿದ್ರು ಎಲ್ಲೊಂದು ಮೂಲೆಯಲ್ಲಿ ಕೂತ್ಕೊಂಡು. ಈಗಂತೂ ಎಲ್ಲ ಆನ್ಲೈನ್ ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿ, IPL, ಆಲ್ ಗ್ಯಾಮ್ಲಿಂಗ್. ಸೊ ಇವೆಲ್ಲ ನಡೀತಾ ಇದೆ. ಅಂದರೆ ಯುವಕರು ಎಸ್ಪೆಷಲಿ ಇದಕ್ಕೆ ಮೊರೆ ಹೋಗಿ ದುಡ್ಡನ್ನು ಹಾಳು ಮಾಡ್ಕೊತಾ ಇದ್ದಾರೆ, ತಮ್ಮ ಜೀವನವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಒಬ್ಬ 10ನೇ ಸ್ಟ್ಯಾಂಡರ್ಡ್ ಹುಡುಗ ತನ್ನ ತಾಯಿ ಮೊಬೈಲ್ ತೊಗೊಂಡು ಯಾವುದೋ ಒಂದು ಗ್ಯಾಮ್ಲಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಗ್ಯಾಮ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಯಾರು ದುಡ್ಡಿಂದ? ತಾಯಿ ಮೊಬೈಲಲ್ಲಿರೋ ದುಡ್ಡಿಂದ. 5,000 ಹಾಕ್ದ, ಹೋಯ್ತು. 10,000 ಹಾಕ್ದ, ಹೋಯ್ತು. 30,000ವರೆಗೂ ಹೋಯ್ತು. ಏನೂ ಬರಲಿಲ್ಲ, ಕಳ್ಕೊಂಬಿಟ್ಟ. ಆಮೇಲೆ ಭಯ ಆಯಿತು ಅವನಿಗೆ. ಅಯ್ಯೋ, ಇಷ್ಟು ದುಡ್ಡು ನಾನು ಕಳ್ಕೊಂಬಿಟ್ಟಿದ್ದೀನಿ, ಇದು ಮನೇಲಿ ಗೊತ್ತಾಗ್ಬಿಟ್ರೆ ಏನಾಗ್ತದೆ ಅಂತ ಭಯ ಆಯಿತು. ಸೊ ಅವನೊಂದು ನೋಟ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ಟ. ಸತ್ಯದ ಘಟನೆ. ಸೊ ಅದಕ್ಕೆ ಮೊಬೈಲ್ ಯೂಸೇಜ್ ತುಂಬ ಚೆಕ್ ಮಾಡಬೇಕು. ಯಾವ್ದು ಆ್ಯಪ್ಸ್ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಮಕ್ಕಳು, ಎಂಥ ಯೂಸ್ ಮಾಡ್ತಾಯಿದ್ದಾರೆ, ಯಾವ ವೆಬ್ಸೈಟ್ ವಿಸಿಟ್ ಮಾಡ್ತಾ ಇದ್ದಾರೆ, ತುಂಬ ಕೇರ್ಫುಲ್ ಆಗಿರಬೇಕು. ಇಲ್ಲಾಂದರೆ ಅವ್ರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ, ಅವರು ಏನೋ ಅಂತ ಡೌನ್ಲೋಡ್ ಮಾಡ್ಕೊತಾರೆ, ಯಾರೋ ಹೇಳಿದ್ರಂತ ಮಾಡ್ಕೊತಾರೆ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗ್ತದೆ ತುಂಬ ಅದು ಭಯಂಕರವಾದದ್ದು ತಪ್ಪಿದೆ ಅಂತ. ಒಂದು ವೇಳೆ ಹೋದ್ಮೇಲೆ ವಾಪಸ್ ಬರೋದು ಕಷ್ಟ ಆಗ್ತದೆ. ಸೊ ವಿ ಶುಡ್ ಬಿ ಕೇರ್ಫುಲ್, ನಾಟ್ ಅಲೋ ದೆಮ್ ಟು ಎಂಟರ್ ಇನ್ ಟು ದ್ಯಾಟ್. ಸೊ ದ್ಯೂತಂ ಪಾನಂ ಓಕೆ. ದಯಾ ಸತ್ಯಂ ತಪ ಆಸ್ಟೆರಿಟಿ, ತಪಸ್ಸು ಯಾವುದರಿಂದ ನಷ್ಟವಾಗ್ತದೆ? ಮದ್ಯಪಾನದಿಂದ ಮಾದಕ ದ್ರವ್ಯಗಳ ಸೇವನೆಯಿಂದ ತಪಸ್ಸು ನಷ್ಟವಾಗ್ತದೆ. ರೈಟ್. ಚೆನ್ನಾಗಿ ಕುಡಿದ ಮೇಲೆ ತಪಸ್ಸು ಮಾಡೋಕ್ಕೆ ಯಾರಿಗೂ ಆಗಲ್ಲ. ಕುಡುಕರು ತಪಸ್ಸು ಮಾಡ್ತಾರೆ, ಸಿಗರೇಟ್ ಸೇದರು ತಪಸ್ಸು ಮಾಡ್ತಾರೆ, ಉಪವಾಸ ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ, ಇಲ್ಲ, ಮಾಡೋಕ್ಕಾಗೋದೇ ಇಲ್ಲ. ಸೊ ಯಾರು ಮಾತುಕತೆಯನ್ನು ಮಾಡ್ತಾರೆ ಅವರ ಬುದ್ಧಿ ಭ್ರಷ್ಟವಾಗ್ತದೆ, ಮಾನಸಿಕ ಸಂತುಲನ ನಷ್ಟವಾಗ್ತದೆ, ಅವರು ತಪಸ್ಸು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದಯಾ ಸತ್ಯಂ ತಪಃ ಶೌಚ ಸ್ವಚ್ಛತೆ ಯಾವುದರಿಂದ ನಷ್ಟವಾಗ್ತದೆ? ಅನೈತಿಕ ಸಂಬಂಧಗಳಿಂದ. ಶೌಚ ಕ್ಲೀನ್ಲಿನೆಸ್ ಆಫ್ ಬಾಡಿ ಆ್ಯಂಡ್ ಕ್ಲೀನ್ಲಿನೆಸ್ ಆಫ್ ಮೈಂಡ್. ಮಾನಸಿಕ ಮತ್ತು ಶಾರೀರಿಕ ಶೌಚ ನಷ್ಟವಾಗ್ತದೆ. ಅದಕ್ಕಾಗಿ ಅನೈತಿಕ ಸಂಬಂಧಗಳಿಂದ, ವ್ಯಭಿಚಾರದಿಂದ ದೂರ ಇರಬೇಕು.
ವ್ಯಭಿಚಾರ ಅಂತಂದ್ರೆ ಏನು? ಸಿಂಪಲ್ ಡೆಫಿನೇಷನ್, ಮದುವೆಗಿನ ಮುಂಚೆ ಆ್ಯಂಡ್ ಮದುವೆ ಹೊರಗಡೆ ಸಂಬಂಧವನ್ನು ಬೆಳೆಸ್ಕೋಬಾರ್ದು. ರೈಟ್. ಆದರೆ ಈಗಿನ ಕಾಲದಲ್ಲಿ ಮದುವೆ ಮುಂಚೆನೇ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಎಲ್ಲರೂ ಓಡಾಡ್ತಾ ಇರ್ತಾರೆ, ಒಬ್ಬರಿಂದ ಒಬ್ಬರು ಓಡಾಡ್ತಾ ಇರ್ತಾರೆ. ಸೊ ದಟ್ ಈಸ್ ವೆರಿ ಡೇಂಜರಸ್ ಕಲ್ಚರ್. ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇಂಥ ಕಲ್ಚರ್ಸ್ ಎಲ್ಲ ತುಂಬ ಬರ್ತಾ ಇದೆ. ರೈಟ್. ಸೊ ಇಂತಹ ಒಂದು ಕಲ್ಚರಿಂದ ದೂರ ಇರಬೇಕು. ಎಸ್ಪೆಷಲಿ ಯುವಕರು ಯುವತಿಯರು ಯು ಸ್ಟೇ ಅವೇ ಫ್ರಮ್ ದಿಸ್. ಮೇಂಟೈನ್ ದರ್ ಪ್ಯೂರಿಟಿ. ಮಾನಸಿಕ ಮತ್ತು ಶಾರೀರಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮದುವೆ ಹೊರಗಡೆ ಕೂಡ ಸಂಬಂಧಗಳು ಬೆಳೆಸ್ಕೋಬಾರ್ದು. ಮಾತೃವತ್ಪರದಾರೇಶು, ಎಲ್ಲ ಅನ್ಯ ಸ್ತ್ರೀಯರನ್ನು ತಾಯಿಯ ಥರ ನೋಡಬೇಕು. ಅಂತಹ ಒಂದು ಮನೋಭಾವನೆಯನ್ನು, ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕಾಗಿದೆ. ಆದರೆ ಕಲಿಯುಗದಲ್ಲಿ ಏನಾಗ್ತದೆ? ದ್ಯೂತಂ ಪಾನಂ ಸ್ತ್ರೀಯ ಸೂನಂ, ಈ 4 ಅಧರ್ಮದ ಅಂಶಗಳಿಂದ ಧರ್ಮ ನಾಶವಾಗ್ತಾ ಇದೆ. ಕಲಿಯುಗದಲ್ಲಿ ಬಹುಶಃ 3 ಭಾಗ ನಾಶವಾಗಿದೆ. ಯಾವುದಪ್ಪ ಅದು ಮೊಬೈಲ್? ಸೊ ದ್ಯೂತಂಪಾನಂ ಸ್ತ್ರೀಯ ಸೂನಂ ಯಥಾ ಧರ್ಮಶ್ಚತುರ್ವಿಧ, ಈ 4 ನಿಯಂತ್ರಕ ತತ್ವಗಳನ್ನು ಉಲ್ಲಂಘಿಸುವುದರಿಂದ ಅವರ ಧರ್ಮ ನಾಶವಾಗ್ತಾಯಿದೆ. ಕಲಿಯುಗದಲ್ಲಿ ಧರ್ಮ ನಾಶವಾಗಿದೆ. ಸೊ ಆ ಎತ್ತು ಏನಾಗಿದೆ? 4 ಕಾಲು ಬದಲಾಗಿ ಒಂದೇ ಕಾಲಲ್ಲಿ ನಿಂತಿದೆ ಅಂತ ಹೇಳಲಾಗಿದೆ. ಇದನ್ನು ನೋಡಿ ಪರೀಕ್ಷಿತನಿಗೆ ತುಂಬ ಶೋಕ ಆಯಿತು, ತುಂಬ ನೋವಾಯಿತು. ಆ ರಾಜನನ್ನು ಕೊಲ್ಲಲು ಹೋಗ್ತಾನೆ, ಖಡ್ಗವನ್ನು ಎತ್ತುತ್ತಾನೆ. ರೈಟ್. ಸೊ ಆಗ ಇದನ್ನು ನೋಡಿ ಕಲಿಯೂ ಕೂಡ ಭಯವಾಯಿತು. ಅಯ್ಯೋ, ತುಂಬ ಡೇಂಜರಸ್, ನನ್ನನ್ನು ಕೊಂದುಬಿಡ್ತಾನೆ. ತಕ್ಷಣ ಪರೀಕ್ಷಿತನ ಪಾದಕ್ಕೆ ಬಿದ್ದು ಕಾಲಿಡಿದು ಕ್ಷಮಿಸಿ, ನನ್ನನ್ನು ಕೊಲ್ಲಬೇಡಿ ಅಂತ ಕ್ಷಮೆ ಕೇಳ್ತಾನೆ. ಆಗ ಪರೀಕ್ಷಿತ ಹೇಳ್ತಾನೆ, ನೋಡಿ ನೀನು ನನಗೆ ಶರಣಾಗಿದ್ದೀಯಾ, ನಾನು ಅರ್ಜುನನ ವಂಶಜ, ನಾನು ಭರತ ವಂಶದವನು. ಸೊ ಅದಕ್ಕಾಗಿ ನಮ್ಮ ವಂಶದಲ್ಲಿ ನಿಯಮ ಏನಂತಂದರೆ ಯಾರು ಶರಣಾಗತರಾಗ್ತಾರೆ ಅವರಿಗೆ ಆಶ್ರಯವನ್ನು ಕೊಡಬೇಕು. ಆಯಿತು, ನಿನ್ನನ್ನು ಬಿಡ್ತೀನಿ, ಹೋಗು ಅಂತ ಬಿಟ್ಬಿಡ್ತಾನೆ. ಆಗ ರಾಜ ಹೇಳ್ತಾನೆ, ಅಂದರೆ ಕಲಿ ಹೇಳ್ತಾನೆ, ಕಲಿ ರಾಜ ನೀನು ನನ್ನನ್ನು ಬಿಟ್ಬಿಡ್ತೀಯ, ಆದರೆ ನಾನು ಎಲ್ಲೋದರೂ ನಿನ್ನ ಏನಂತಾರೆ ನನ್ನ ಚಟುವಟಿಕೆಗಳು ನಾನು ಮಾಡ್ತಾ ಇರ್ತೀನಿ. ಆದರೆ ಆಗ ನಿನ್ನ ದೃಶ್ಯ ನನಗೆ ಕಾಣಿಸ್ತದೆ, ನಿನ್ನ ಬಿಲ್ಲು ಬಾಣ ಖಡ್ಗ ನನಗೆ ಕಾಣಿಸ್ತದೆ, ನನಗೆ ಭಯವಾಗ್ತದೆ. ಸೊ ನನಗೆ ಒಂದು ಅಥರೈಸ್ ಜಾಗ ಕೊಟ್ಬಿಡು, ಆ ಸೀಮೆಯಲ್ಲಿ ನಾನು ಇರ್ತೀನಿ, ಸೊ ನಿರ್ಭಯವಾಗಿರ್ತೀನಿ ಅಂತ. ಆಗ 4 ಸ್ಥಾನಗಳನ್ನು ಕೊಡ್ತಾನೆ. ದ್ಯೂತಂಪಾನಂ ಸ್ತ್ರೀಯ ಸೂನಂ ಯತ್ರ ಧರ್ಮಶ್ಚತುರ್ವಿಧ ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲೆ ದದೋ. ಸೊ ಕಲಿ ರಾಜನಿಗೆ 4 ಸ್ಥಾನವನ್ನು ಕೊಟ್ಟ. ಎಲ್ಲಿ ಮಾಂಸಾಹಾರ ಮಾಡ್ತಾ ಇದ್ದಾರೆ, ಎಲ್ಲಿ ಮದ್ಯಪಾನ ಮಾಡ್ತಾ ಇದ್ದಾರೆ, ಎಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ಎಲ್ಲಿ ಜೂಜಾಡ್ತಾ ಇದ್ದಾರೆ, ನೀನು ಅಲ್ಲಿರುವಂಥ. ಕಲಿಗೆ ತುಂಬ ಸಂತೋಷ ಆಯಿತು, ಇಡೀ ರಾಜ್ಯ ಸುತ್ತಾಗ್ತಾನೆ. ಆದರೆ ಇಂಥ ಒಂದು ಜಾಗ ಕೂಡ ಸಿಗಲಿಲ್ಲ ಅವನಿಗೆ. ನೋಡಿ, ಅಂತ ಪರೀಕ್ಷಿತ ರಾಜನ ಕಾಲದಲ್ಲಿ ಎಷ್ಟು ನಿಯಂತ್ರಣ ಇತ್ತು, ಯಾರೂ ತಪ್ಪನ್ನು ಮಾಡ್ತಾ ಇರಲಿಲ್ಲ, ಅಷ್ಟು ಕಂಟ್ರೋಲ್ ಇತ್ತು. ಭಯ ಇತ್ತು ಜನರಿಗೆ, ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಸಿಗ್ತದೆ ಅನ್ನೋ ಭಯ ಇತ್ತು. ಸೊ ಕೆಲವೊಮ್ಮೆ ಭಯ ಕೂಡ ಇಂಪಾರ್ಟೆಂಟು, ಭಯನೂ ಬೇಕು ಭಕ್ತಿನೂ ಬೇಕು. ಬಟ್ ಬಿಗಿಸೋದು ಭಯ ಭಕ್ತಿ, ನಂತರ ಪ್ರೇಮ ಭಕ್ತಿ. ಭಯ ಇಲ್ಲ ಅಂತಂದರೆ ಜನರು ತಪ್ಪು ಮಾಡೋದ್ರಲ್ಲಿ ಹಿಂಜರಿಯೋದಿಲ್ಲ, ಭಯ ಇದ್ದಲ್ಲಿ ಹಿಂಜರಿತಾರೆ. ಹಿಂದಿನ ಕಾಲದಲ್ಲಿ ಕಳ್ಳರಿಗೆ ಯಾರಾದ್ರೂ ಕಳ್ಳತನ ಮಾಡಿದರೆ ಅವರ ಕೈ ಕತ್ತರಿಸ್ತಾ ಇದ್ರು, ಕೇಳಿದಿರಾ? ಯಾರಾದ್ರೂ ಕಳ್ಳತನ ಮಾಡಿದರೆ ಅವ್ರ ಕೈ ಕತ್ತರಿಸ್ತಾ ಇದ್ರು. ಅವರ ಕೈ ಕತ್ತರಿಸೋದನ್ನು ನೋಡಿ ಎಲ್ಲ ಕಳ್ಳರು ಚುಪ್ಪಾಗಿರ್ತಿದ್ರು. ಅಯ್ಯೋ, ಅವನ ಕೈ ಹೋಯಿತು, ನಾನು ಕಳ್ಳತನ ಮಾಡಿದ್ರೆ ನಂದು ಹೋಗುತ್ತೆ, ಬೇಡಪ್ಪ ಬೇಡ. ಸೊ ನೈತಿಕವಾಗಿ ಕೆಲಸ ಮಾಡೋಣ, ಎಷ್ಟು ಬರುತ್ತೋ ಅದ್ರಲ್ಲಿ ಸಂತುಷ್ಟವಾಗಿರೋಣ ಅಂತ ಅವರು ಭಯ ಇರ್ತಾಯಿತ್ತು. ಸೊ ಅದಕ್ಕೆ ರಾಜರು ಶಿಕ್ಷೆ ಕೊಡೋದ್ರಲ್ಲಿ ತುಂಬ ಸ್ಟ್ರಿಕ್ಟಾಗಿರಬೇಕು. ರೈಟ್. ಕೆಲವೊಮ್ಮೆ ಗಲ್ಲಿಗೇರಿಸೋದಕ್ಕೂ ರೆಡಿಯಾಗಿರಬೇಕು, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡೋದಕ್ಕೂ ಕೂಡ ರೆಡಿಯಾಗಿರಬೇಕು. ಅವಾಗ ಏನಾಗ್ತದೆ, ಒಬ್ಬರಿಗೆ ಶಿಕ್ಷೆ ಕೊಟ್ಟರೆ ಉಳಿದರೆಲ್ಲರೂ ಅವರು ಸರಿ ಹೋಗ್ಬಿಡ್ತಾರೆ, ನೆಟ್ಟಗಾಗಿಬಿಡ್ತಾರೆ. ಆದರೆ ಒಬ್ಬ ಕಳ್ಳನಿಗೆ ಬಿಟ್ಟುಬಿಟ್ರೆ ಬೇರೆ ಕಳ್ಳರು ತಿಳ್ಕೊತಾರೆ, ನಾನು ಪರಾರಾಗ್ಬೋದು, ಐ ಕ್ಯಾನ್ ಆಲ್ಸೋ ಎಸ್ಕೇಪ್. ಅದಕ್ಕಾಗಿ ಸಮಾಜದಲ್ಲಿ ವ್ಯವಸ್ಥೆ ಇರಬೇಕಂದ್ರೆ ದ ರೂಲ್ಸ್ ಶುಡ್ ಬಿ ಸ್ಟ್ರಿಕ್ಟ್.
ರೈಟ್. ಹೆಲ್ಮೆಟ್ ಹಾಕಬೇಕು ಅಂತ ನಿಯಮ ಇದೆ, ಬಟ್ ಎಷ್ಟು ಜನ ಫಾಲೋ ಮಾಡ್ತಾರೆ? ತಲೆ ಹೊಡೆದ ಮೇಲೆ ಗೊತ್ತಾಗ್ತದೆ, ಹಾಕ್ಕೋಬೇಕಿತ್ತು ಅಂತ. ಕರೆಕ್ಟ್, ಇಟ್ಸ್ ರಿಯಲ್. ರೈಟ್. ಒಂದು ತಿಂಗಳಿಂದ ನಾನು ಕಾರಲ್ಲಿ ಬರ್ತಾಯಿದ್ದೆ, ನಾಟ್ ಇನ್ ಹಿಯರ್, ಬಿಹಾರಲ್ಲಿ ಬರ್ತಾಯಿದ್ದೆ ಕಾರಲ್ಲಿ. ಐ ವಾಸ್ ಗೋಯಿಂಗ್ ಟು ಒನ್ ಪ್ಲೇಸ್. ಅಲ್ಲಿ ನಾವು ಹಿಂಗೆ ಹೋಗ್ತಾ ಇದ್ದೀವಿ, ಮುಂದಿನ ಒಂದು ಗಾಡಿ ಬರ್ತದೆ, ಮೋಸ್ಟ್ಲಿ ಅವನು ಕುಡ್ದಿದ್ದ, ಹಿ ವಾಸ್ ಟೈಟ್. ಗಾಡಿ ಹಿಂಗೆ ಬ್ಯಾಲೆನ್ಸ್ ಹಿಂಗೆ ಬರ್ತಾ ಇದ್ದಾನೆ, ಬಿದ್ದುಬಿಟ್ಟ, ಡೈರೆಕ್ಟ್ ತಲೆ ಕೆಳಗೆ ಹೊಡಿತು. ನಾನು ಕಣ್ಮುಂದೆ ನೋಡಿದೆ, ಮೇಲೆ ಹೇಳಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರು ಬಂದು ಎತ್ಕೊಂಡು ಹೋದ್ರು ಅವನನ್ನು, ಮೋಸ್ಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ಬೇಕು. ಸೊ ನಿಯಮ ಫಾಲೋ ಮಾಡಬೇಕಂತ ಗೊತ್ತು, ಆದರೆ ಜನರು ಮಾಡೋದಿಲ್ಲ, ಯಾಕಂದರೆ ಭಯವಿಲ್ಲ. ದೇ ಡೋಂಟ್ ಹ್ಯಾವ್ ಫಿಯರ್ ಆಫ್ ಲೈಫ್, ದೇ ಡೋಂಟ್ ಹ್ಯಾವ್ ಫಿಯರ್ ಆಫ್ ಪೊಲೀಸ್ ಆಲ್ಸೋ. ಅವಾಗ ಏನಾಗ್ತದೆ, ರೂಲ್ಸ್ ರಿಲ್ಯಾಕ್ಸ್ ಆಗಿಬಿಡ್ತದೆ, ಜನರು ಫಾಲೋ ಮಾಡೋದಿಲ್ಲ, ವ್ಯವಸ್ಥೆ ಏನಾಗ್ತದೆ, ಕೆಟ್ಟೋಗ್ಬಿಡ್ತದೆ. ಸೊ ಕಿಂಗ್ ಶುಡ್ ಎನ್ಫೋರ್ಸ್ ರೂಲ್ಸ್ ವೆರಿ ಸ್ಟ್ರಿಕ್ಟ್ಲಿ, ದೆನ್ ಇಟ್ ಈಸ್ ಪಾಸಿಬಲ್ ಟು ಹ್ಯಾವ್ ದ ಮೊರಾಲಿಟಿ ಇನ್ ದ ಸ್ಟೇಟ್. ಸೊ ನೈತಿಕತೆ ಕಾಪಾಡಲು ಸಾಧ್ಯವಾಗ್ತದೆ. ರೈಟ್. ಸೊ ಕಲಿರಾಜನಿಗೆ ಈ 4 ಸ್ಥಳಗಳು ಎಲ್ಲೂ ಸಿಗಲೇ ಇಲ್ಲ. ಇಡೀ ಜಗತ್ತು ಸುತ್ತಾಡಿ ಮತ್ತೆ ಬರ್ತಾನೆ, ಮತ್ತೆ ಬಂದು ರಿಕ್ವೆಸ್ಟ್ ಮಾಡ್ತಾನೆ, ಪುನಶ್ಚ ಯಾಚಮಾನಾಯ, ಮತ್ತೆ ಬಂದು ಪ್ರಾರ್ಥನೆ ಮಾಡ್ತಾನೆ, ಯಾಚನೆ ಮಾಡ್ತಾನೆ, ಸ್ವಾಮಿ ದಯವಿಟ್ಟು ಇನ್ನೊಂದು ಸ್ಥಳ ಕೊಡಿ, ಯಾಕಂದರೆ ಈ ನೀವು ಹೇಳಿರುವಂಥ ಸ್ಥಳ ಎಲ್ಲೂ ಕಾಣಿಸ್ಲಿಲ್ಲ. ಒಂದು ಬೀದಿಯಲ್ಲೂ ಕೂಡ ನನಗೆ ಕಸಾಯಿಖಾನೆ ಕಾಣಿಸ್ಲಿಲ್ಲ, ಒಂದು ಸಾರಾಯಿ ಅಂಗಡಿ ಸಿಗಲಿಲ್ಲ, ಒಂದು ಬ್ರಾಥೆಲ್ ಪ್ರಾಸ್ಟಿಟ್ಯೂಷನ್ ಹೋಮ್ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ. ಏನು ಮಾಡೋದು, ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ. ಆಗ ಆಯ್ತಪ್ಪ, ನೀನು ಜಾತರೂಪಂ ವದಾತ್ ಪ್ರಭು, ಎಲ್ಲಿ ಚಿನ್ನ ಇದೆ, ಎಲ್ಲಿ ದುಡ್ಡಿದೆ, ಅಲ್ಲಿ ನೀನು ವಾಸ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲಿ ದುಡ್ಡು ಇರ್ತದೆ ಅಲ್ಲಿ ಆಟೋಮೆಟಿಕಲಿ ಪಾಪ ಪ್ರವೃತ್ತಿಗಳು ಇರ್ತವೆ. ಕರೆಕ್ಟ್. ಸೊ ದುಡ್ಡಿದ್ದಲ್ಲಿ ಅವರು ಖರ್ಚು ಮಾಡಿ ಪಾಪವನ್ನು ಮಾಡ್ತಾರೆ. ಯಾಕೆಂದರೆ ದುಡ್ಡಿನಿಂದ ಏನೇನು ಪ್ರಭಾವ, ಅನೃತಂ ಮದಂ ಕಾಮಂ ರಜೋವೈರಂ ಚ ಪಂಚಮಂ. ರೈಟ್. 5ನೇ ಸ್ಥಳ ದುಡ್ಡಿನಲ್ಲಿ ಏನಿದೆ, ಅನೃತಂ ಸುಳ್ಳು. ರೈಟ್. ಯಾರಿಗೆ ದುಡ್ಡು ಬೇಕೋ ಅವರು ಸುಳ್ಳು ಹೇಳು ಕೂಡ ದುಡ್ಡು ತೊಗೊತಾರೆ. ರೈಟ್. ಸೊ ಅನೃತಂ, ಋತಂ ಅಂತಂದರೆ ಸತ್ಯ, ಅನೃತಂ ಅಂದರೆ ಸುಳ್ಳು. ಮದಂ ಹುಚ್ಚುತನ. ರೈಟ್. ಮದ ಗರ್ವ, ನಾನು ಶ್ರೀಮಂತ ಅನ್ನೋ ಒಂದು ಗರ್ವ ಇರ್ತದೆ. ಸೊ ಆ ಶ್ರೀಮಂತಿಕೆಯಿಂದ ಅವನು ಅಪರಾಧವನ್ನು ಮಾಡ್ತಾನೆ, ಬೇರೆಯವ್ರ ಮೇಲೆ ಶೋಷಣೆಯನ್ನು ಮಾಡ್ತಾನೆ. ರೈಟ್. ಕಾಮಂ, ಆಸೆಗಳು, ದುರಾಸೆಗಳು ಕೂಡ ಇರ್ತವೆ ಎಲ್ಲಿ ದುಡ್ಡಿದೆ ಅಲ್ಲಿ. ರಜೋಗುಣ ಇರ್ತದೆ, ವೈರತ್ವ ಇರ್ತದೆ. ರೈಟ್. ಅವನ ಹತ್ರ ಅಷ್ಟು ದುಡ್ಡಿದೆ, ಓಕೆ ನಾನು ನೋಡ್ಕೊತೀನಿ ಅವನನ್ನು. ರೈಟ್. ಈ ರೀತಿ ವೈರತ್ವ ಬೆಳೀತದೆ. ರೈಟ್. ಬಿಟ್ವೀನ್ ಟು ಬಿಗ್, ಒಂದು ಕಂಪನಿ ದೊಡ್ಡದಾಗ್ತಾಯಿತ್ತು, ಬೆಳೀತಾಯಿತ್ತು, ಕೋಟಿ ರೂಪಾಯಿ ಮಾಡ್ತಾಯಿತ್ತು. ಇನ್ನೊಂದು ಕಂಪನಿ, ಅದೇ ಫೀಲ್ಡಲ್ಲಿರೋ ಕಂಪನಿ, ಅವ್ರಿಗೆ ಸ್ವಲ್ಪ ದ್ವೇಷ ಉಂಟಾಯಿತು, ವೈರತ್ವ ಉಂಟಾಯಿತು. ಆ ಕಂಪನಿ ಬೆಳೀತಾ ಇದೆ, ಅವರನ್ನು ಬೆಳೆಯೋಕ್ಕೆ ಬಿಡಬಾರ್ದು. ಸೊ ಅವ್ರೇನು ಮಾಡಿದ್ರು, ಏನೋ ಫಾಲ್ಸ್ ಕಂಪ್ಲೇಂಟ್ ಹಾಕಿದ್ರು ಅವ್ರ ಮೇಲೆ, ಅವ್ರ ಕಂಪ್ನಿಯಲ್ಲಿ ಅಕೌಂಟ್ ಸರಿಗಿಲ್ಲ ಅಂತ. ಇನ್ಕಮ್ ಟ್ಯಾಕ್ಸ್ ಅವರು ರೇಡ್ ಮಾಡಿದ್ರು, ರೇಡ್ ಮಾಡಿ ಕಂಪ್ನಿಯನ್ನು ಕ್ಲೋಸ್ ಮಾಡಿಬಿಟ್ರು. ಬೆಂಗಳೂರಲ್ಲಿ ಆಗಿದ್ದ ಘಟನೆ. ನಾನು ಆ ಕಂಪ್ನಿಗೆ ಹೋಗಿದ್ದೆ, ಅದಕ್ಕೆ ಗೊತ್ತಾ ನನಗೆ. ನೆಕ್ಸ್ಟ್ ಇಯರ್ ನೋಡ್ತೀನಿ, ಆ ಕಂಪ್ನಿ ಹೆಸರೇ ಇಲ್ಲ, ಗಾನ್. ಏನಾಯಿತು, ಮುಳುಗೋಯ್ತು. ಯಾಕೆ? ವೈರತ್ವ. ಒಬ್ಬರ ಒಂದು ಬೆಳವಣಿಗೆಯನ್ನು ನೋಡಿ ಇನ್ನೊಬ್ಬರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಟ್ಸ್ ಕಾಲ್ಡ್ ವೈರತ್ವ. ದಿಟ್ಸ್ ಕಾಲ್ಡ್ ಕ್ರ್ಯಾಬ್ ಮೆಂಟಾಲಿಟಿ. ಕ್ರ್ಯಾಬ್ ಮೆಂಟಾಲಿಟಿ ಗೊತ್ತಾ? ಕ್ರ್ಯಾಬ್ ಅಂದರೆ ಏನು ಕನ್ನಡದಲ್ಲಿ? ಏಡಿ. ರೈಟ್. ಸೊ ಕ್ರ್ಯಾಬ್ಸನ್ನು ಒಂದು ಬಕೆಟಲ್ಲಿ ಇಟ್ಬಿಟ್ರೆ ನೀವು ಅದು ಮುಚ್ಚಳ ಹಾಕೋದೇ ಬೇಕಿಲ್ಲ ಅಂತೆ, ಯಾವುದು ಹೊರಗೆ ಬರೋದಿಲ್ಲ. ಯಾಕೆ? ಒಂದು ಏಡಿ ಮೇಲೆ ಏರೋದಕ್ಕೆ ಪ್ರಯತ್ನ ಪಟ್ಟರೆ ಇನ್ನೊಂದು ಅದು ಕಾಲು ಎಳಿತದೆ. ಇಟ್ ಲೈಕ್ ದಿಸ್ ಎವ್ರಿಬಡಿ ಈಸ್ ಪುಲಿಂಗ್ ಈಚ್ ಅದರ್ಸ್ ಲೈಕ್ ನೋ ಬಡಿ ಈಸ್ ಸಕ್ಸಸ್ಫುಲ್. ಯಾರೂ ಮೇಲೆ ಏರೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಈ ರೀತಿ ವೈರತ್ವ, ಎಲ್ಲಿ ದುಡ್ಡಿದೆ ಅಲ್ಲಿ ವೈರತ್ವ ಇರ್ತದೆ, ದ್ವೇಷ ಇರ್ತದೆ. ರೈಟ್. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ಇದು ಪೂನಾದಲ್ಲಿ ನಡೆದಂಥ ಕಥೆ ಅಂತೆ. ಅವನು ಪೂನಾದಿಂದ ಬಾಂಬೆಗೆ ಹೋಗ್ತಾ ಇದ್ದ. ದಾರಿಯಲ್ಲಿ ಹೋಗುವಾಗ ಒಂದು ಸೂಟ್ ಕೇಸ್ ಇಟ್ಕೊಂಡು ಹೋಗ್ತಾ ಇದ್ದ. 10 ಲಕ್ಷ ರೂಪಾಯಿ ಇತ್ತು ಸುಮಾರು. ಇದೊಂದು 10-20 ವರ್ಷದ ಹಿಂದಿನ ಕತೆ. ದಾರಿಯಲ್ಲಿ ಒಂದು 10 ಲಕ್ಷ ಬಿಸ್ನೆಸ್ಗೋಸ್ಕರ ಇಟ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದ, ಪೂನಾದಿಂದ ಬಾಂಬೆವರೆಗೂ. ಮಧ್ಯದಲ್ಲಿ ಕಾಡು ಬರ್ತದೆ, ಲೋನಾವಾಲ, ಖಂಡಾಲ, ಘಾಟ್ ಸೆಕ್ಷನ್ಸ್. ಅಲ್ಲಿ ಒಂದು ಮೂಲೆಯಲ್ಲಿ ಇನ್ನೊಂದು ಕಾರು ನಿಂತಿತ್ತು.
ಕಳ್ಳರಿದ್ದರು. ಅವ್ರಿಗೆ ಸುದ್ದಿ ಗೊತ್ತಾಗಿತ್ತು, ಒಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾ ಇದ್ದಾನೆ, ಸೂಟ್ ಕೇಸ್ ತುಂಬ ದುಡ್ಡಿದೆ ಅಂತ. ಡೈರೆಕ್ಟ್ ಯಾವಾಗ ಇವನು ಕಾರ್ ಬಂತು ಅಲ್ಲಿ ಮುಂದೆ ನಿಲ್ಲಿಸ್ಬಿಟ್ಟು ಅಲ್ಲಿ ಕಾರ್ ಒಳಗೆಲ್ಲ ಜನ ಬರ್ತಾರೆ, ಒಂದು ಬಂದೂಕ್ ತೋರಿಸ್ತಾರೆ. ಕ್ಯಾ ಹೈ ತುಮಾರೆ ಪಾಸ್? ಕುछ नहीं कुछ तो है तुम्हारे पास, दे दो नहीं तो तुम्हारा जान चले जाएगा. ನಿನ್ನ ಕೊಂದುಬಿಡ್ತೀವಿ ನಾವು ಅಂತ. ಅವನ ಭಯದಿಂದ ಸೂಟ್ ಕೇಸ್ ಕೊಟ್ಬಿಟ್ಟ. ಇಲ್ಲಿ ಜೀವ ಆದರೂ ಉಳಿತದೆ. ಸೂಟ್ ಕೇಸ್ ಕೊಟ್ಬಿಟ್ಟು ಅವ್ರು ಕಳ್ಳರು ನೋಡ್ತಾರೆ, ಹಾಂ ದುಡ್ಡಿದೆ ಇದ್ರೊಳಗೆ. ತಕ್ಷಣ ಡ್ರೈವರ್ಗೆ ಹೇಳ್ತಾನೆ, ರಿವರ್ಸ್ ತಗೋ. ಡ್ರೈವರ್ ರಿವರ್ಸ್ ತೊಗೊಂಡು ಮತ್ತೆ ವಾಪಸ್ ಬಂದುಬಿಡ್ತಾನೆ. 2 ದಿನ ಜ್ವರ ಬಂತು ಅವನಿಗೆ. ಯಾರಿಗೂ ಮಾತಾಡಲಿಲ್ಲ, ಭಯ ನಡುಗ್ತಾ ಇದ್ದ ಅವನು. ಮತ್ತೆಲ್ಲ ಮನೆಗೆ ಬಂದುಬಿಡ್ತಾರೋ ಅನ್ನೋ ಭಯ. ದುಡ್ಡು ನೋಡಿದಾರಲ್ಲ ಅಷ್ಟು, ರೈಟ್. ಒಮ್ಮೆ ರುಚಿ ಹತ್ತಿದ್ರೆ ಮತ್ತೆ ಬಿಡಂಗಿಲ್ಲ, ಮತ್ತೆ ಬರ್ತಾ ಇರ್ತಾರೆ. ಕೆಲವೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಕೆಲವೊಮ್ಮೆ ಕಿಡ್ನ್ಯಾಪ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಜೀವ ಉಳಿತು, ಅದು ವಾಪಸ್ ಬಂದುಬಿಟ್ಟ. ತಕ್ಷಣ ಹರಿಕೃಷ್ಣ ಭಕ್ತರಿಗೆ ಫೋನ್ ಮಾಡ್ದೆ, ಗೊತ್ತಿತ್ತು, ಕಾಂಟ್ಯಾಕ್ಟ್ ಇತ್ತು. ಗುರುಜಿ ಮನೆಗೆ ಬರ್ತೀರಾ? ಸೊ ಆವಾಗ ಮನೆಗೆ ಹೋದರು ಭಕ್ತರು. ಸ್ವಲ್ಪ ಕೀರ್ತನೆ ಮಾಡಿ, ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡಿ, ಮನಸ್ಸನ್ನು ಶಾಂತಗೊಳಿಸಿ ಮತ್ತೆ ವಾಪಸ್ ಬಂದರು. ಸೊ ಈ ರೀತಿ ಎಲ್ಲಿ ದುಡ್ಡಿದೆ ಅಲ್ಲಿ ವೈರತ್ವ, ವಂಚನೆ ಇದೆಲ್ಲ ನಡೀತಾ ಇರ್ತದೆ. ಭಯ ಕೂಡ ಇರ್ತದೆ. ಜನರಲಿ ಪೀಪಲ್ ಥಿಂಕ್ ಅವ್ರು ಶ್ರೀಮಂತರು ಆರಾಮಾಗಿರ್ತಾರೆ ಅಂತ. ಇಲ್ಲ, ಅವ್ರ ಮನಸ್ಸಲ್ಲೂ ಭಯ ಇರ್ತದೆ, ಯಾರು ಬಂದು ದೋಚ್ಕೊಂಡು ಹೋಗ್ತಾರೆ ಅನ್ನೋ ಭಯ. ಕರೆಕ್ಟ್. ಸೊ ಎಲ್ಲಿ ದುಡ್ಡಿದೆ ಅಲ್ಲಿ ಅಂಧೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ, ಈ ಒಂದು ದುರ್ಗುಣಗಳು ಅಲ್ಲಿ ಮೂಡುವ ಸಾಧ್ಯತೆ ಇದೆ. ರೈಟ್. ಸೊ ಅದಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು. ಆದರೆ ಈಗ ಕಲಿಯುಗದಲ್ಲಿ ಏನಾಗಿದೆ, ಚಿನ್ನ ಇಲ್ಲ, ನೋಟ್ ಬಂದುಬಿಟ್ಟಿದೆ. ಅಟ್ಲೀಸ್ಟ್ ಚಿನ್ನ ಇದ್ದರೆ ಅದು ಉತ್ತಮ, ಅದಕ್ಕೇನಾದರೂ ಬೆಲೆ ಇದೆ, ಅದ್ರ ವ್ಯಾಲ್ಯೂ ಇದೆ. ಆದರೆ ಈಗ ನೋಟ್ ಯೂಸ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ನೋಟಿಗೆ ಏನಾದರೂ ಬೆಲೆ ಇದೆಯಾ? ಬೆಲೆ ಇದೆ. ಯಾಕೆಂದರೆ ಇಟ್ ಶುಡ್ ರಿಪ್ರೆಸೆಂಟ್ ದ ಗೋಲ್ಡ್ ಇನ್ ದ ರಿಸರ್ವ್ ಬ್ಯಾಂಕ್. ಅದು ಎಷ್ಟು ಚಿನ್ನ ಇದೆ ಗೌರ್ಮೆಂಟ್ ಹತ್ರ ಅಷ್ಟು ನೋಟ್ ಪ್ರಿಂಟ್ ಮಾಡಬೇಕು, ಅಷ್ಟು ಮೌಲ್ಯದ ನೋಟು ಪ್ರಿಂಟ್ ಮಾಡಬೇಕು. ಆಗ ಅದರದ್ದು ಮೌಲ್ಯ ಇರ್ತದೆ. ರೈಟ್. ಎವ್ರಿ ಅಥರೈಸ್ಡ್ ನೋಟ್ ರಿಪ್ರೆಸೆಂಟ್ಸ್ ಗೋಲ್ಡ್, ಅದಕ್ಕೆ ಅದರ ಮೌಲ್ಯ ಇದೆ. ಆದರೆ ಈಗೇನಾಗ್ತಾ ಇದೆ, ಎಸ್ಪೆಷಲಿ ಕೆಲವೊಂದು ದೊಡ್ಡ ರಾಷ್ಟ್ರಗಳಲ್ಲಿ, ಇವನ್ ಅಮೆರಿಕಾದಲ್ಲಿ ಏನಾಗ್ತಾ ಇದೆ, ಗೋಲ್ಡ್ ಇಲ್ಲ, ನೋಟ್ ಪ್ರಿಂಟ್ ಆಗ್ತಾಯಿದೆ. ಅದರಿಂದ ಏನಾಗ್ತದೆ, ಸಾಮಾಜಿಕ ಮತ್ತು ಎಕನಾಮಿಕ್ ಡಿಸ್ಟರ್ಬೆನ್ಸ್ ಉಂಟಾಗ್ತದೆ. ರೈಟ್. ಎಕನಾಮಿಕ್, ಅದಕ್ಕೇನಂತಾರೆ, ಇಂಗ್ಲೀಷ್ ಇಟ್ಸ್ ಕಾಲ್ಡ್ ಆಸ್ ಇನ್ಫ್ಲೇಷನ್. ರೈಟ್. ದುಬಾರಿ ಆಗ್ತದೆ, ಎಲ್ಲ ವಸ್ತುಗಳು ದುಬಾರಿ ಆಗ್ತವೆ. 10 ರೂಪಾಯಿದು ಸಿಗೋದು 100 ರೂಪಾಯಿ ಆಗಿಬಿಡ್ತದೆ. ಕರೆಕ್ಟ್. ಸೊ ನಮ್ಮ ತಾಯಿ ಹೇಳ್ತಾಯಿದ್ರು, 1980s 1 ರೂಪಾಯಿಗೆ 16 kg ಅಕ್ಕಿ ಸಿಗ್ತಾಯಿತ್ತಂತೆ. 1 ರೂಪಾಯಿಗೆ 16 kg ಅಕ್ಕಿ ಸಿಗ್ತಾಯಿತ್ತಂತೆ 1980s. ಈಗ ನೋಡಿದರೆ 50 ರೂಪಾಯಿಗೆ 1 kg ಅಕ್ಕಿ ಸಿಗ್ತದೆ. ಇಟ್ಸ್ ಇನ್ಫ್ಲೇಷನ್ ಹ್ಯಾಪನಿಂಗ್. ರೈಟ್. ಸೊ ದುಡ್ಡಿಗೆ, ನೋಟಿಗೆ ವ್ಯಾಲ್ಯೂ ಉಳಿತಾ ಇಲ್ಲ. ಹೀಗೆ ಮುಂದೆ ಹೋಗ್ತಾ ಒಮ್ಮೆ ಜಿಂಬಾಬ್ವೆಯಲ್ಲಿ ಏನೋ, ರೈಟ್, 10,000 ರೂಪಾಯಿ ಕೊಟ್ಟರು 1 kg ಅಕ್ಕಿ ಸಿಗ್ತಾ ಇರಲಿಲ್ಲ. ಇನ್ಫ್ಲೇಷನ್ ಅಷ್ಟು ಮೇಲಕ್ಕೆ ಹೊರಟೋಗಿತ್ತು. ಇವಾಗ ಪೇಪರ್ ಕರೆನ್ಸಿ. ರೈಟ್. ಸೊ ಒಬ್ಬ ವ್ಯಕ್ತಿ ಬಕೆಟ್ ತುಂಬ ನೋಟ್ ತೊಗೊಂಡು ಹೋದಂತೆ, ಸ್ವಲ್ಪ ಅನ್ನ ಕೊಡಿ ಅಂತ. ಅವನು ನೋಟನ್ನು ಬಿಸಾಕಿ ಬಕೆಟ್ ವ್ಯಾಲ್ಯೂ ನೋಡ್ದೆ, ಓಕೆ ಇದಕ್ಕೆ ಎಷ್ಟು ಕೊಡ್ತೀನಿ ಅಂತ ಬಕೆಟ್ ವ್ಯಾಲ್ಯೂ ಕೊಟ್ಬಿಟ್ಟೆ. ನೋಟ್ಗೇನು ವ್ಯಾಲ್ಯೂನೂ ಇರಲಿಲ್ಲ ಅವಾಗ, ಬಿಕಾಸ್ ಆಫ್ ಇನ್ಫ್ಲೇಷನ್. ಸೊ ಅಟ್ಲೀಸ್ಟ್ ಚಿನ್ನದ ಸ್ಟ್ಯಾಂಡರ್ಡ್ ಉತ್ತಮ, ಅದರಲ್ಲೂ ಪ್ರಾಬ್ಲಮ್ ಇದೆ, ಬಿಕಾಸ್ ದೀಸ್ ಆಲ್ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್. ಈ ಹೇಳಿದಂಥ ಪ್ರಾಬ್ಲಮ್ಸ್ ಇರ್ತವೆ. ಅದು ನೋಟ್ ಸ್ಟ್ಯಾಂಡರ್ಡಲ್ಲಿ ಇನ್ನಿಷ್ಟು ಹೆಚ್ಚು ಪ್ರಾಬ್ಲಮ್ಸ್ ಉಂಟಾಗ್ತದೆ, ಬಿಕಾಸ್ ನೋಟಿಗೆ ವ್ಯಾಲ್ಯೂನೇ ಉಳಿಯೋದಿಲ್ಲ ಕೆಲವೊಮ್ಮೆ, ಇಸ್ಂಟ್ ಇಟ್? ಸೊ ಅದಕ್ಕಾಗಿ ವಿ ಶುಡ್ ಬಿ ಕೇರ್ಫುಲ್. ಎಸ್ಪೆಷಲಿ ಭಕ್ತರ ಮಧ್ಯದಲ್ಲಿ ಕೂಡ ದುಡ್ಡಿನ ವ್ಯವಹಾರ ಬಂದಾಗ ಕಲಿ ಬರೋ ಸಾಧ್ಯತೆ ಇದೆ. ರೈಟ್. ಈಗ ದುಡ್ಡು ಬಂದಾಗ ಇಟ್ಸ್ ವೆರಿ ವೆರಿ ಡೇಂಜರಸ್. ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಬಂದಾಗ ಕೆಲವರಿಗೆ, ಪ್ರಭುಜಿ ನನಗೆ ಒಂದು 20,000 ಕೊಡಿ, ನಾನು 2 ದಿನದಲ್ಲಿ ಕೊಡ್ತೀನಿ. ಆದರೆ ಅವನು ಪರಾರಾಗಿಬಿಡ್ತಾನೆ, 10 ದಿನ ಆದರೂ ಕಾಣಿಸೋದೇ ಇಲ್ಲ. ಅವಾಗೇನಾಗ್ತದೆ, ಕಲಿ ಬಂದಾಗಲಿ ಪ್ರಾಂಪ್ಟಾಗಿ ನಾವು ಆ ಡೀಲಿಂಗ್ಸ್ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಕಲಿ ರಾಜ ಬಂದುಬಿಡ್ತಾನೆ, ಜಗಳ ಉಂಟು ಮಾಡ್ತಾನೆ, ಆಗ ಬ್ರೇಕ್ ಮಾಡ್ತಾನೆ. ರೈಟ್. ಆ ಗುಂಪನ್ನು ಒಡೆದಾಕ್ಬಿಡ್ತಾನೆ. ನೋಡಿದ್ದೀವಿ ನಾವು ತುಂಬ ಈ ರೀತಿ ವ್ಯವಹಾರಗಳು ಆಗ್ತದೆ. ಯಾಕೆಂದರೆ ದುಡ್ಡು ವಿಷಯ ಬಂದಾಗ ಮನಸ್ಸು ತಿರುಗಿಬಿಡ್ತದೆ, ಮೈಂಡ್ ಬಿಕಮ್ಸ್ ವೆರಿ ಏನಾದರೂ ಕಾಂಪ್ಲಿಕೇಟೆಡ್. ಅದಕ್ಕಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು, ಇವನ್ ಭಕ್ತರ ಮಧ್ಯದಲ್ಲೂ ಕೂಡ.
ರೈಟ್. ಬಾಯಿ ಮಾತಿನಲ್ಲಿ ನಂಬಕ್ಕೆ ಹೋಗಬಾರ್ದು, ಇವನು ರೈಟಿಂಗಲ್ಲಿ ತೊಗೋಬೇಕು. ಇವನು ಭಕ್ತರಾಗಿದ್ದರೂ ಕೂಡ ಟೇಕ್ ಇನ್ ರೈಟಿಂಗ್, ಪ್ರೂವ್ ನಾನು ಇಷ್ಟು ತೊಗೊತಾ ಇದ್ದೀನಿ, ನಾ ವಿಲ್ ಗಿವ್ ಇಟ್ ಆಫ್ಟರ್ ದಿಸ್ ಮೆನಿ ಡೇಸ್, ಅವ್ರ ಇಮೇಲ್ ಸಮಥಿಂಗ್ ರೆಕಾರ್ಡ್ ಶುಡ್ ಬಿ ದೇರ್. ಇನ್ನು ಮಾತಿನಲ್ಲಿ ಹೇಳಿದ ಕೆಲವೊಮ್ಮೆ ಅಲ್ಲಿ ಏನಂತಾರೆ ವಂಚನೆ ಆಗುವ ಸಾಧ್ಯತೆ ಕೂಡ ಇರ್ತದೆ. ಬಿಕಾಸ್ ಕಲಿ ಎಂಟರ್ಸ್ ಥ್ರೂ ದಿಸ್ ದುಡ್ಡಿನ ವ್ಯವಹಾರದಿಂದ. ಆದರೆ ಅದೇ ದುಡ್ಡನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ದಟ್ ಬಿಕಮ್ಸ್ ಪ್ಯೂರ್, ಅದು ಲಕ್ಷ್ಮಿ. ಅದನ್ನು ನಮ್ಮ ಸೇವೆಯಲ್ಲಿ ತೊಡಗಿಸಿದಾಗ ಅದು ಮಾಯಾ. ಬಟ್ ವೆನ್ ಯು ಎಂಗೇಜ್ ಇಟ್ ಇನ್ ಕೃಷ್ಣ ಸರ್ವಿಸ್ ಇಟ್ಸ್ ಕಾಲ್ಡ್ ಲಕ್ಷ್ಮೀ ದೇವಿ. ಅದಕ್ಕೆ ಭಗವಂತನಿಗೆ ಕೊಟ್ಟಂಥ ದುಡ್ಡು ಏನಿದೆ ಅದು ಪ್ಯೂರಿಫೈ ಆಗ್ತದೆ, ದಟ್ ಬಿಕಮ್ಸ್ ಲಕ್ಷ್ಮೀ ದೇವಿ. ಸೊ ವಿ ಶುಡ್ ಯೂಸ್ ಆಲ್ ವೆಲ್ತ್ ಇನ್ ಕೃಷ್ಣ ಸರ್ವಿಸ್. ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸಬೇಕು. ಸೊ 39ನೇ ಅಧ್ಯಾಯದಲ್ಲಿ ಶ್ಲೋಕದಲ್ಲಿ ಅದು ವಿಷಯಗಳಿತ್ತು. ಆಮೂನಿ ಪಂಚಹಸ್ಥಾನಾನಿ ಹಿ ಅಧರ್ಮ ಪ್ರಭವ ಕಲಿ ಔತ್ರೇಣ ದತ್ತಾನಿ ನ್ಯವಸತ್ ತತ್ ನಿರ್ದೇಶಕೃತ್. 40ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ರೀತಿಯಾಗಿ ಕಲಿಪುರುಷನು ಉತ್ತರೆಯ ಮಗನಾದ ಪರೀಕ್ಷಿತನ ದಿಕ್ಸೂಚಿಯಂತೆ ಆ 5 ಸ್ಥಳಗಳಲ್ಲಿ ನೆಲೆಸಲು ಅನುಮತಿ ಪಡೆದನು. ಭಾಗವತ. ಹೀಗೆ ಕಲಿಯುಗವು ಚಿನ್ನದ ಪ್ರಮಾಣಕದಿಂದ ಪ್ರಾರಂಭವಾಯಿತು. ಆದುದರಿಂದಲೇ ಪ್ರಪಂಚದಲ್ಲೆಲ್ಲ ಅಸತ್ಯ, ಮದ್ಯಪಾನ, ಪ್ರಾಣಿವಧೆ, ವ್ಯಭಿಚಾರಗಳು ತುಂಬಿ ಹೋಗಿವೆ. ಆ್ಯಕ್ಚುಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಬಿಕೇಮ್ ದ ಕಾಸ್ ಆಫ್ ಕಲಿ. ಹಿಂದೆ ಏನಿತ್ತು, ಅದಕ್ಕೂ ಮುಂಚೆ ದ ಬಾರ್ಟರ್ ಸಿಸ್ಟಮ್ ಅಂತಿದೆ. ಬಾರ್ಟರ್ ಅಂದರೆ ಗೊತ್ತಲ್ಲ, ಎಕ್ಸ್ಚೇಂಜ್. ಓಕೆ, ನಮ್ಮ ಗದ್ದೆಯಲ್ಲಿ ನಾವು ಭತ್ತ ಬೆಳೆದಿದ್ದೀವಿ, ಇನ್ನೊಬ್ಬರು ಗದ್ದೆಯಲ್ಲಿ ಮೆಣಸು ಬೆಳೆದಿದ್ದಾರೆ, ಇನ್ನೊಬ್ಬರ ಗದ್ದೆಯಲ್ಲಿ ಏನೋ ಬೆಳೆದಿದ್ದಾರೆ, ಎಕ್ಸ್ಚೇಂಜ್ ಮಾಡಿ ತಮ್ಮ ತಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊತಾ ಇದ್ರು. ಬಟ್ ಯಾವಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಆಯಿತು ಆವಾಗ ಕಲಿ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಚಿನ್ನದಲ್ಲಿ ಕಲಿ ಕೂತಿದ್ದಾನೆ, ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಈಗ ನೋಡಿದರೆ ನೋಟ್ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ, ರೈಟ್? ಫೇಕ್ ನೋಟ್ಸ್. ಈಗ ಇನ್ನೊಂದು ಬರ್ತಾ ಇದೆ, ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ. ದಟ್ಸ್ ಮೋರ್ ಡೇಂಜರಸ್. ಇಟ್ಸ್ ವೆರಿ ಮೆನಿ ಪೀಪಲ್ ಆರ್ ಲಾಸ್ಟ್ ಲಾಟ್ ಆಫ್ ಮನಿ ಬೈ ಇನ್ವೆಸ್ಟಿಂಗ್ ಇನ್ ಕ್ರಿಪ್ಟೋ ಕರೆನ್ಸಿ. ನೆಕ್ಸ್ಟ್ ಭಕ್ತರು ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಐ ನೋ ಪೀಪಲ್ ಹು ಲಾಸ್ಟ್ ಲ್ಯಾಕ್ಸ್, 50-60 lakhs rupees ಅಷ್ಟು ನಾಶ ಕಳ್ಕೊಂಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಲೋಭದಿಂದ. ತಕ್ಷಣ ಭಾಳ ದುಡ್ಡು ಬರ್ತದೆ, ತುಂಬ ಚೆನ್ನಾಗಿ ಶ್ರೀಮಂತನಾಗ್ಬೋದು, ಕೃಷ್ಣನ ಸೇವೆಯಲ್ಲಿ ಕೊಡ್ಬೋದು ಅನ್ನೋ ಭಾವನೆಯಿಂದನೇ ಮಾಡಿದ್ದು. ಬಟ್ ಕಳ್ಕೊಂಬಿಟ್ಟ, 50 ಲಕ್ಷ ಕಳ್ಕೊಂಬಿಟ್ಟ. ಸೊ ಒನ್ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಥಿಂಗ್ಸ್, ರೈಟ್? ಗೈಡೆನ್ಸ್ ಇಲ್ಲದೆ ಮುಕ್ತವಾಗಿ ಕೆಲವರು ಭಕ್ತರು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಲಕ್ಷ ರೂಪಾಯಿಗಳನ್ನು ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡ ಮೇಲೆ ಮುಖ ಸಣ್ಣ ಮಾಡ್ಕೊಂಡು ಬರ್ತಾರೆ, ಪ್ರಭುಜಿ ಪ್ರಾಬ್ಲಮ್ ಆಯಿತು, ಏನಾಯಿತು, ಯಾರಿಗೂ ಕೇಳದೆ ಹಾಕಿಬಿಟ್ಟೆ, ದುಡ್ಡು ಹೋಯ್ತು, ಎಲ್ಲ ಹೋಯ್ತು ಅಂತ ಹೇಳಿ, ರೈಟ್? ಸೊ ದಟ್ ಇಸ್ ವೆರಿ ಡೇಂಜರಸ್. ಪರಿಶುದ್ಧ ವರ್ತನೆಯ ವರ್ಗದವರು ಭ್ರಷ್ಟಾಚಾರವನ್ನು ತೊಲಗಿಸಲು ಆಸಕ್ತಿ ಆಗಿದ್ದಾರೆ. ಮೇಲೆ ಪ್ರತಿರೋಧ ಕ್ರಮಗಳನ್ನು ಸೂಚಿಸಲಾಗಿದೆ. ಪ್ರತಿಯೊಬ್ಬನೂ ಈ ಸೂಚನೆ ಲಾಭವನ್ನು ಪಡೆಯಬಹುದು, ರೈಟ್? ಸೊ ಈ ಜಗತ್ತಿನಲ್ಲಿ ಭ್ರಷ್ಟಾಚಾರ ಕೂಡ ಉಂಟಾಗ್ತಾ ಇದೆ, ರೈಟ್? ಸೊ ಭ್ರಷ್ಟಾಚಾರ ಇದರಿಂದೆಲ್ಲ ಮುಕ್ತಿ ಪಡಿಬೇಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. ಕಲಿಯ ಪ್ರಭಾವವನ್ನು ನಾವು ನೀಗಿಸಬೇಕು. ಕಲಿಯುಗದಲ್ಲಿ ಕಲಿಯ ಪ್ರಭಾವವನ್ನು ನೀಗಿಸಲು ಏನು, ವಾಟ್ ಇಸ್ ದ ಸೊಲ್ಯೂಷನ್? ಎಸ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಿಲ ಭಕ್ತಿನಾಥ ಠಾಕೂರ್ ಒಂದು ಹಾಡು ಬರೀತಾರೆ, ಕಲಿ ಕುಕ್ಕೂರ ಕದಂ ಯದಿ ಚಾವೋ ಹೇ, ಕಲಿಯುಗ ಪಾವನ ಕಲಿ ಭಯ ನಾಶನ, ಶ್ರೀ ಸಚಿನಂದನ ಗಾओ ಹೇ. ಕಲಿಯುಗ ಪಾವನ ಕಲಿ ಭಯ ನಾಶನ, ಶ್ರೀ ಸಚಿನಂದನ ಗಾओ ಹೇ, ಶ್ರೀ ಸಚಿನಂದನ ಗಾओ ಹೇ. ಸೊ ಭಕ್ತಿನಾಥ ಠಾಕೂರ್ ಹೇಳ್ತಾರೆ, ಕಲಿ ಅನ್ನೋ ನಾಯಿ ಇದೆ. ಕಲಿ ಕುಕ್ಕುರ ಅಂದರೆ ನಾಯಿ, ಬೆಂಗಾಲಿಯಲ್ಲಿ ನಾಯಿ. ಇದರ ಕದನ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ಪಡೆಯಬೇಕು. ಶ್ರೀ ಸಚಿನಂದನ ಗಾओ ಹೇ, ಚೈತನ್ಯ ಮಹಾಪ್ರಭುಗಳ ಹೆಸರನ್ನು ನಾವು ಸ್ಮರಣೆ ಮಾಡಬೇಕು. ಮಹಾಪ್ರಭುಗಳು ಹೇಳಿದಂತಹ ಮಾರ್ಗವನ್ನು ಅನುಸರಿಸಬೇಕು. ಹರೇ ಕೃಷ್ಣ ಮಂತ್ರವನ್ನು ಹೇಳಬೇಕು. ಮುಂದಿನ ಶ್ಲೋಕಗಳು ಬರ್ತದೆ, ನಾನು ದ್ವೇಷ್ಟಿ ಕಲಿಂ ಸಾಮ್ರಾಟ್ ಸಾರಂಗ ಇವ ಸಾರಭುಕ್,
ಕುಶಲಾನಿ ಆಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿ ಯತ್. ಕಲಿಯುಗ ತುಂಬ ದುಷ್ಟ ಕಾಲ, ಆದರೆ ಕಲಿಯುಗದಲ್ಲಿ ಒಂದು ಒಳ್ಳೆಯ ಗುಣ ಇದೆ. ಅದೇನು ಗೊತ್ತಾ? ಏನು? ಅದೇ ಅದು ಇದೆ. ಅದು ಬಿಟ್ಟು ಇನ್ನೊಂದಿದೆ. ಕುಶಲಾನಿ ಆಸು ಸಿದ್ಧ್ಯಂತಿ ನೇತರಾಣಿ ಕೃತಾನಿ ಯತ್. ಒಳ್ಳೆ ಕೆಲಸ ಮಾಡುವ ಚಿಂತನೆ ಮಾಡೋದ್ರಿಂದ ಮಾತ್ರ ಲಾಭ ಸಿಗ್ತದೆ. ಸಪೋಸ್ ನಾನು ಕೃಷ್ಣನಿಗೆ ಚಿನ್ನದ ಕಿರೀಟ ಕೊಟ್ಟೆ, ಮನಸ್ಸಲ್ಲಿ ಈ ರೀತಿ ಸಂಕಲ್ಪ ಮಾಡಿದ್ದೀರ, ಅದು ಕೊಟ್ಟಂಥ ಲಾಭ ನಿಮಗೆ ಸಿಗ್ಬಿಡ್ತದೆ ಆಲ್ರೆಡಿ. ಕುಶಲಾನಿ ಆಶು ಸಿದ್ಧಂತಿ. ಒಳ್ಳೆಯ ವಿಚಾರಗಳಿಗೆ ಫಲ ಕೂಡ ಸಿಗ್ತದೆ ಕಲಿಯುಗದಲ್ಲಿ. ನ ಇತರಾಣಿ ಕೃತಾನಿಯತ್. ಆದರೆ ಪಾಪ ವಿಚಾರಗಳು ಬಂದಾಗ, ಕೆಟ್ಟ ವಿಚಾರಗಳು ಬಂದಾಗ ಅದಕ್ಕೆ ಕೆಟ್ಟ ಫಲ ಸಿಗೋದಿಲ್ಲ. ಪಾಪ ಕಾರ್ಯ ಮಾಡಿದ ಮೇಲೆ ಅದರ ಫಲ ಸಿಗ್ತದೆ, ಕೆಲವು ವಿಚಾರಗಳಿಗೆ ಫಲ ಸಿಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಒಳ್ಳೆ ಬ್ಲೆಸ್ಸಿಂಗ್ ನಮಗೆ. ಇಲ್ಲಾಂದರೆ ಕಲಿಯುಗದ ಜೀವಿಯ ಮನಸ್ಸಲ್ಲಿ ಎಂಥ ವಿಚಾರಗಳಿವೆ, ರೈಟ್, ತುಂಬ. ಆದರೆ ಅದಕ್ಕೆಲ್ಲ ಪ್ರತಿಫಲ ಸಿಗ್ತಾಯಿದ್ರೆ ಎಷ್ಟು ಪಾಪಕರ್ಮ ಸಂಗ್ರಹ ಆಗ್ತಾಯಿತ್ತು. ಆದರೆ ಕಲಿಯುಗದಲ್ಲಿ ಕೆಟ್ಟ ವಿಚಾರ ಮಾಡಿದರೆ ಅದಕ್ಕೆ ಫಲ ಸಿಗೋದಿಲ್ಲ, ಪಾಪಕರ್ಮ ಸಿಗೋದಿಲ್ಲ, ಮಾಡಿದ ಮೇಲೆ ಸಿಗ್ತದೆ. ಆದರೆ ಒಳ್ಳೆಯ ವಿಚಾರಗಳು ತಕ್ಷಣ ಫಲ ಕೊಡ್ತವೆ, ರೈಟ್. ಸೊ ದಟ್ಸ್ ದ ಬ್ಲೆಸ್ಸಿಂಗ್ ಆಫ್ ಕಲಿಯುಗ. ಇಟ್ಸ್ ಗುಡ್ ನ್ಯೂಸ್ ಫಾರ್ ಅಸ್ ಇನ್ ಕಲಿಯುಗ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಕಲೇರ್ ದೋಷ ನಿಧಿ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂವ್ರಜತ್. ಕಲಿಯುಗ ದೋಷದ ನಿಧಿ, ದೋಷಗಳ ಖಜಾನೆ ಇದು. ಎಂಥ ಎಲ್ಲ ವಂಚನೆ, ಮದ, ಮಾತ್ಸರ್ಯ, ವೈರತ್ವ ಎಲ್ಲ ಇದೆ. ಆದರೆ ಒಂದು ಸದ್ಗುಣ ಇದೆ. ಅದೇನು? ಕೀರ್ತನಾದೇವ ಕೃಷ್ಣಸ್ಯ. ಕೃಷ್ಣನ ಕೀರ್ತನೆ ಮಾಡಿದರೆ ಎಲ್ಲ ದೋಷಗಳು ಪರಿಹಾರವಾಗ್ತವೆ. ಮುಕ್ತ ಸಂಘ ಪರಂವ್ರಜೇತ್. ಎಲ್ಲ ದೋಷಗಳಿಂದ ಮುಕ್ತರಾಗಬಹುದು. ಅದಕ್ಕಾಗಿ ಭಕ್ತರು ಈ ಕಲಿಯುಗ ಪ್ರಭಾವದಿಂದ ದೂರ ಇರಬೇಕು. ಅದು ಹೇಗೆ ಸಾಧ್ಯ? ಪ್ರತಿನಿತ್ಯ ಕೀರ್ತನೆ ಮಾಡಬೇಕು, ಚಾಂಟ್ ಹರೇ ಕೃಷ್ಣ ಮಂತ್ರ ಟುಗೆದರ್. ದೆನ್ ಈ ಕಲಿಯುಗದ ಕೀರ್ತನೆಯ ಪ್ರಭಾವದಿಂದ ಕಲಿಯನ್ನು ದೂರ ಇಡಲು ಸಾಧ್ಯ. ಇಟ್ಸ್ ಪಾಸಿಬಲ್. ಆದರೆ ನಾವು ಸತ್ಸಂಗದ ಒಂದು ಫೈರನ್ನು ಸ್ಟ್ರಾಂಗ್ ಮಾಡಲಿಲ್ಲ ಅಂತಂದರೆ ಕಲಿ ಒಳಗಡೆ ಬಂದುಬಿಡ್ತಾನೆ, ಒಳಗಡೆ ಕೂತ್ಕೊಂಡ್ಬಿಡ್ತಾನೆ, ರೈಟ್. ಕಲಹ ಉಂಟು ಮಾಡ್ತಾನೆ. ಕಲಿ ಅಂತಂದ್ರೆ ಏನು? ಕಲಹ ಉಂಟು ಮಾಡುವನು. ದಟ್ಸ್ ವೈ ದಿಸ್ ಏಜ್ ಇಸ್ ಕಾಲ್ಡ್ ಏಜ್ ಆಫ್ ಕ್ವಾರಲ್. ಇಬ್ಬರ ಮಧ್ಯೆ, ಅಣ್ಣ ತಮ್ಮಂದರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಎಲ್ಲರ ಮಧ್ಯೆ ಕಲಹ ನಡೀತಾ ಇದೆ. ಕರೆಕ್ಟ್ ನೋಡ್ತಾ ಇದ್ದೀರಾ? ಕೋರ್ಟ್ ಕೇಸಸಲ್ಲಿ ಏನು ನಡೀತದೆ? ಕೋರ್ಟ್ ಕೇಸಸ್ ಆರ್ ಮೇಜರ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್, ರೈಟ್. ಪ್ರಾಪರ್ಟಿ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಇಶ್ಯೂಸ್, ಇದೇ ಪ್ರಾಬ್ಲಮ್ಸ್. ಸಾವಿರ ಲಕ್ಷ ಕೇಸಸ್ ಪೆಂಡಿಂಗ್. ಇವೇ ಕೇಸಸ್. ಕಲಹ, ಕಲಿಯುಗ. ಅದಕ್ಕಾಗಿ ಸೊ ಕಲಿಯ ಪ್ರಭಾವದಿಂದ ನಾವು ದೂರ ಇರಬೇಕಂದ್ರೆ ವಿ ಶುಡ್ ಟೇಕ್ ಶೆಲ್ಟರ್ ಆಫ್ ಹೋಲಿ ನೇಮ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ತುಂಬ ಕಲಿ ಡಿಸ್ಕಷನ್ ಆಯ್ತು ಇವತ್ತು. ಐ ಹೋಪ್ ಇಟ್ ವಾಸ್ ಓಕೆ ಆ್ಯಂಡ್ ರಿಲೆವೆಂಟ್. ಸಮ್ಟೈಮ್ಸ್ ವಿ ಹ್ಯಾವ್ ಟು ಹಿಯರ್, ಕೆಲವೊಮ್ಮೆ ಕೇಳಬೇಕಾಗ್ತದೆ. ಇಲ್ಲಾಂದರೆ ಅನ್ನೋಯಿಂಗ್ಲಿ, ಇಗ್ನೋರೆಂಟ್ಲಿ ಏನಾದರೂ ಈ ತೊಂದರೆಗಳಲ್ಲಿ ಸಿಕ್ಕಿಬಿದ್ದರೆ ನಮ್ಮ ಭಕ್ತಿಗೆ ತುಂಬ ಅಡೆತಡೆ ಉಂಟಾಗ್ತದೆ. ಸೊ ವಿ ಶುಡ್ ಬಿ ಕೇರ್ಫುಲ್. ಸೊ ಕೆಲವೊಮ್ಮೆ ಎಚ್ಚರಿಕೆ ಕೂಡ ವಹಿಸ್ಬೇಕು ನಾವು. ಅದರ್ವೈಸ್ ಮೇ ಫಾಲ್ ಟ್ರ್ಯಾಪ್ ಟು ದಿಸ್. ಹರೇ ಕೃಷ್ಣ. ಎಸ್ ಮದನ್ ಒನ್ರು. ಓಕೆ, ಎನಿ ಕ್ವಶನ್ಸ್? ಎಸ್, ಎನಿ ಕಮೆಂಟ್ಸ್ ಆರ್ ಕ್ವಶನ್ಸ್? ಅನಿಸಿಕೆಗಳು, ಪ್ರಶ್ನೆಗಳು ತಾವು ಹಂಚ್ಕೋಬೋದು, ಕೇಳ್ಬೋದು. ಸಮಾಜದಲ್ಲಿ ಎಲ್ಲರೂ ಕೂಡ ಪ್ರಚಾರ ಚಿನ್ನ ತಗೊಂಡ್ರೆ ಅಕ್ಷಯ ಆಗುತ್ತೆ, ಏನೋ ವೃದ್ಧಿಸುತ್ತೆ. ಈ ಪ್ರಸ್ತುತ ಇವತ್ತು ನೀವು ಕೊಟ್ಟಿರೋ ಸಬ್ಜೆಕ್ಟಲ್ಲಿ ಅದು ನಮಗೆ ತುಂಬ ಎಫೆಕ್ಟ್ಫುಲ್, ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ತುಂಬ ಅಪಾಯಕಾರಿ. ಇದನ್ನ ಹೇಗೆ ನಿಭಾಯಿಸೋದು? ಅಕ್ಷಯ ಅಂತಂದ್ರೆ ಏನು? ಯಾವುದು ಎಂದು ಕ್ಷಯವಾಗೋದಿಲ್ಲ, ನಷ್ಟವಾಗೋದಿಲ್ಲ, ಅದು ಅಕ್ಷಯ. ಸೊ ಇವತ್ತಿನ ದಿನ ಅಕ್ಷಯ ತೃತೀಯ ಮುಹೂರ್ತ ಸ್ಟಾರ್ಟ್ ಆಗಿರಬೇಕೇನೋ, 11 ಗಂಟೆ ಸ್ಟಾರ್ಟ್ ಆಗ್ತದೆ. ನಾಳೆ ಬೆಳಗ್ಗೆವರೆಗಿದೆ ಅಕ್ಷಯ ತೃತೀಯದ ಮುಹೂರ್ತ. ಅದರಲ್ಲಿ
ಏನೇ ಕೆಲಸ ಮಾಡಿದ್ರೂ ಅದು ಅಕ್ಷಯ ಫಲವನ್ನು ಕೊಡ್ತದೆ. ಅದಕ್ಕೇನು ಮಾಡ್ತಾರೆ, ನಮ್ಮ ದುಡ್ಡು ಅಕ್ಷಯವಾಗಿರಬೇಕು ಮನೆಯಲ್ಲಿ, ಹಾಗೆ ದುಡ್ಡು ಖರೀದಿ ಮಾಡೋಣ. ದುಡ್ಡು ಖರೀದಿ ಮಾಡ್ತಾರೆ, ಚಿನ್ನ 1 ಗ್ರಾಮ್ 2 ಗ್ರಾಮ್ ಚಿನ್ನ ತೊಗೊಂಡು ಇಟ್ಕೊತಾರೆ. ಬಟ್ ಫಿಲಾಸಫಿಕಲಿ ನೋಡಿದರೆ ನೀವೇ ಕ್ಷಯ ಆಗಿದ್ದೀರಾ, ಹೌ ಕ್ಯಾನ್ ಯು ಬಿಕಮ್ ಯುವರ್ ಪ್ರಾಪರ್ಟಿ ಅಕ್ಷಯ? ನಮ್ಮ ಶರೀರ, ನಮ್ಮ ದೇಹ ಇದೇ ಕ್ಷಯ, ರೈಟ್? ದ್ವಾಮಿಮೋ ಪುರುಷೋ ಲೋಕೆ ಅಕ್ಷರ ಏವಚ. ನಾವೆಲ್ಲ ಕ್ಷರ ಜೀವಿಗಳು, ಹೌ ಕ್ಯಾನ್ ವಿ ಬಿ ಅಕ್ಷಯ, ರೈಟ್? ಸೊ ವಾಟ್ ವಿ ಶುಡ್ ಆಸ್ಪೈರ್ ಫಾರ್, ಅದು ನಮಗೆ ಗೊತ್ತಿರಬೇಕು ಚೆನ್ನಾಗಿ. ವಿ ಶುಡ್ ಆಸ್ಪೈರ್ ಫಾರ್ ದ್ಯಾಟ್ ವಿಚ್ ಇಸ್ ರಿಯಲಿ ಅಕ್ಷಯ. ಕೃಷ್ಣ ಭಕ್ತಿ ಅಕ್ಷಯವಾದದ್ದು, ರೈಟ್? ಒಂದು ಸ್ವಲ್ಪ ಭಕ್ತಿ ಮಾಡಿದರೂ ಕೂಡ ಅದು ರಿಸಲ್ಟ್ ಏನಿದೆ ಅಕ್ಷಯವಾಗಿದೆ. ವಾಟ್ ಇಟ್ ವರ್ಸ್ ಇನ್ ಭಗವದ್ಗೀತಾ 2.49 ನೇಹ ವಿಕ್ರಮಣ ಶೋಸ್ತಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹೋದ ನ ಅವಿಕ್ರಮ. ದುಡ್ಡು ಕಮ್ಮಿ ಆಗೋದಿಲ್ಲ, ಆದರೆ ಭಕ್ತಿ ಮಾಡಿರೋದು ಕಮ್ಮಿ ಆಗೋದಿಲ್ಲ, ನಾಶ ಕೂಡ ಆಗೋದಿಲ್ಲ, ಅದು ಅಕ್ಷಯ. ಸೊ ನಿಜವಾದ ಅಕ್ಷಯ ಅಂತಂದ್ರೆ ಏನು? ಭಕ್ತಿ. ಸೊ ಅಕ್ಷಯ ತೃತೀಯ ದಿನ ಆದಷ್ಟು ಭಕ್ತಿ ಅರ್ಜನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನೀವು ದುಡ್ಡು ಗಳಿಸಿದ್ರು ಕೂಡ ಓಕೆ, ಒಂದು ನಿಮ್ಮ ಜೀವನ ಇರೋವರೆಗೂ ಇರ್ತದೆ, ಆಮೇಲೆ ಹೋಗ್ತದೆ, ಮಣ್ಪಾಲಾಗ್ತದೆ ಅದು ಕೂಡ. ಸೊ ಆಸ್ಪೈರ್ ಫಾರ್ ಭಕ್ತಿ, ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಚಿನ್ನ ತೊಗೊಳ್ಳೋದು ಅಂತಂದರೆ ತೊಗೊಳ್ಳಿ, ಪರವಾಗಿಲ್ಲ, ಬಟ್ ಎಂಗೇಜ್ಡ್ ಇನ್ ಕೃಷ್ಣ ಸರ್ವಿಸ್. ಇವತ್ತಿನ ದಿನ ದಾನ ಕೊಡಬೇಕು. ಯಾರು ಕೃಷ್ಣನಿಗೆ ದಾನ ಕೊಡ್ತಾರೆ ಅದು ಅಕ್ಷಯವಾಗ್ತದೆ, ಅದರ ಫಲ ಅಕ್ಷಯ ಇರ್ತದೆ. ಇವತ್ತಿನ ದಿನ ಕೊಡುವ ಫಲ ಏನು ಕೊಟ್ಟಿರ್ತಿರಲ್ಲ ಅದು ಅಕ್ಷಯ ರಿಸಲ್ಟನ್ನು ಕೊಡ್ತದೆ, isn't it? ಇವತ್ತಿನ ದಿನ ಪಾಂಡವರಿಗೆ ಅಕ್ಷಯ ಪಾತ್ರ ದೊರಕಿತ್ತು ಸೂರ್ಯದೇವರಿಂದ. ಕಾಡಲ್ಲಿದ್ದರು ಅವರು, ಅವರಿಗೆ ಊಟದೇನು ವ್ಯವಸ್ಥೆ ಇರಲಿಲ್ಲ. ಅವ್ರ ಜೊತೆ 10,000 ಸ್ನಾತಕರು ಕೂಡ ಇದ್ದರು, ಎಲ್ಲರಿಗೂ ಊಟ ಹಾಕಬೇಕು. 5 ಪಾಂಡವರು, ದ್ರೌಪದಿ ಪ್ಲಸ್ ಸ್ನಾತಕರು ಎಲ್ಲರೂ ಇದ್ದರು, ಅವರಿಗೆಲ್ಲ ಊಟ ಹಾಕಬೇಕು. ಅದಕ್ಕೆ ಸೂರ್ಯನ ಪ್ರಾರ್ಥನೆ ಮಾಡಿ ಅವರಿಗೆ ಅಕ್ಷಯ ಪಾತ್ರ ಸಿಗ್ತದೆ. ಅದು ಅಕ್ಷಯ ಅಂದರೆ ಸಾಕಷ್ಟು ಆಹಾರವನ್ನು ಕೊಡ್ತಾಯಿತ್ತು. ದ್ರೌಪದಿ ತಿಂದ ಮೇಲೆ ಅದು ನಿಲ್ಲಿಸ್ತಾಯಿತ್ತು. ಸೊ ದಿನಕ್ಕೆ 1 ಬಾರಿ ಅನ್ಲಿಮಿಟೆಡ್ ಫುಡ್ ಅದು ಕೊಡ್ತಾಯಿತ್ತು. ಇವತ್ತು ದೊರಕಿದ್ದು, ಇವತ್ತಿನ ದಿನ ಅವರಿಗೆ ಸಿಕ್ಕಿತ್ತು. ಮತ್ತು ಇವತ್ತಿನ ದಿನ ಕುಬೇರನ ಪೋಸ್ಟ್ ದೊರಕಿತ್ತಂತ ಹೇಳ್ತಾರೆ. ಮತ್ತು ಇವತ್ತಿನ ದಿನ ಗಂಗಾ ನದಿ ಭೂಮಿಗೆ ಬಂದಿದ್ದು, ಶಿ ಅಪೇರ್ಡ್ ಅಕ್ಷಯ ತೃತೀಯ ದಿನ, ಶಿ ಕೇಮ್ ಟು ದಿಸ್ ಅರ್ತ್. ಇವತ್ತಿನ ದಿನ ಐ ಥಿಂಕ್ ಪರಶುರಾಮ್ ಅಪಿಯರೆನ್ಸ್ ಡೇ, ಎಸ್. ದೆನ್ ಇವತ್ತಿನ ದಿನ ದಾನಕ್ಕೆ ಮಹಿಮೆ ಇದೆ, ವಿ ಶುಡ್ ಗಿವ್ ಚಾರಿಟಿ ಆನ್ ದಿಸ್ ಡೇ. ಸೊ ಅದಕ್ಕೆ ತುಂಬ ಜನ ದೇವಸ್ಥಾನಕ್ಕೆ ಬಂದು ದಕ್ಷಿಣೆ ಕೊಡ್ತಾರೆ, ದೇವರಿಗೆ ಅರ್ಪಣೆ ಮಾಡ್ತಾರೆ, ರೈಟ್? ಆ್ಯಂಡ್ ದೆನ್ ಟುಡೇ ವಿ ಹ್ಯಾವ್ ಲಾಟ್ ಆಫ್ ಸ್ಪಾನ್ಸರ್ಸ್ ಇನ್ ಅವರ್ ಟೆಂಪಲ್. ಪ್ರೂಜಿ ಅಕ್ಷಯ ತೃತೀಯ, ಪ್ಲೀಸ್ ಟೇಕ್ ಅನ್ನದಾನ, ಶಾಸ್ತ್ರದಾನ, ದಿಸ್ ಅಂತ ಹೇಳ್ತಾರೆ. ದೇ ವಾಂಟ್ ಟು ಗಿವ್, ಇಟ್ಸ್ ಗುಡ್, ದೇ ವಾಂಟ್ ಟು ಗಿವ್ ಟು ಕೃಷ್ಣ, ರೈಟ್? ದೆನ್ ಸೊ ಇಷ್ಟೆಲ್ಲ ಇವತ್ತಿನ ದಿನ ಆಗಿದ್ದು ಅಕ್ಷಯ ತೃತೀಯ ದಿನ. ರಥಯಾತ್ರೆ ಇವತ್ತು ಸ್ಟಾರ್ಟ್ ಆಗ್ತದೆ. ರಥಯಾತ್ರೆಯ ಪ್ರಾರಂಭ ಜಗನ್ನಾಥಪುರಿಯಲ್ಲಿ, ರಥದ ನಿರ್ಮಾಣ ಕಾರ್ಯ ಇವತ್ತು ಪ್ರಾರಂಭವಾಗ್ತದೆ, ರೈಟ್? ಇವತ್ತು ಪ್ರಥಮ ಒಂದು ಕಟ್ಟಿಗೆಯನ್ನು ಕೊಯ್ದು ಅದನ್ನೆಲ್ಲ ಪೂಜೆ ಮಾಡಿ ರಥವ ನಿರ್ಮಾಣ ಸ್ಟಾರ್ಟ್ ಆಗ್ತದೆ. ಜಗನ್ನಾಥ ರಥಯಾತ್ರೆ ಜುಲೈ ತಿಂಗಳಲ್ಲಿ ಬರ್ತದೆ, ಆಫ್ಟರ್ 2 months. ಜ್ಞಾನ ಆಲ್ಸೋ ರಿಮೇನ್ಸ್ ಅಕ್ಷಯ. ಜ್ಞಾನದಾನ ಕೊಡಿ, ಭಗವದ್ಗೀತೆ ದಾನ ಮಾಡಿ, ಡಿಸ್ಟ್ರಿಬ್ಯೂಟ್ ಭಗವದ್ಗೀತಾಸ್ ಆನ್ ದಿಸ್ ಟೈಮ್, ಹಂಚಿ ಭಗವದ್ಗೀತೆಗಳನ್ನು, ರೈಟ್? ಎಸ್. ನಮ್ಮ ನಂಬಿಕೆಗಳಿಗೆ ನಮ್ಮ ಹಿರಿಯರು ಅಥವಾ ನಮ್ಮ ಗುರುಗಳು ಹೇಳಿದ ಮಾತು ಮೇಲೆ ನಾವು ನಂಬಿಕೆ ಇಡ್ತೀವೋ ಅಥವಾ ಇಡುತ್ತೇವೆ, ಅವ್ರು ಬೇರೆ ಕೂಡ, ಅಥವಾ ನಮ್ಮ ಶಾಸ್ತ್ರಗಳು ಹೇಳಿರೋದ್ರ ಮೇಲೆ ನಾವು ನಂಬಿಕೆ ಇಡ್ತೀವಲ್ವ. ಅದೇ ಥರ ಇದು ಒಳ್ಳೆಯ ಸಂಕಲ್ಪಗಳು ಮಾಡಿದ್ರೆ ಒಳ್ಳೆಯ ಸಂಕಲ್ಪದಿಂದಲೂ ಅಥವಾ ಕರ್ಮದಿಂದಲೂ ಒಳ್ಳೆಯ ಪ್ರಾಪ್ತಿ ಆಗುತ್ತೆ. ಆದರೆ ಕೆಟ್ಟ ಸಂಕಲ್ಪದಿಂದ ಮಾತ್ರ ಏನು ಫಲ ಸಿಗಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಾಸ್ತ್ರದಲ್ಲಿದೆ, ಇಲ್ಲೇ ಹೇಳಿದೆ, ಇಲ್ಲಿ ಮುಂದೆ ಇದೆ, 2 ಶ್ಲೋಕ ಬಿಟ್ಟು. ಅವ್ರಿಗೆ ಶಾಸ್ತ್ರದ ಮಾತನೇ ಹೇಳಬೇಕು ನಾವು. ಇಟ್ ಕಮ್ಸ್ ವಿ ಕ್ಯಾನ್ ಸರ್ಚ್ ನಾನು ದ್ವೇಷ್ಟಿ ಕಲೀಂ ಸಾಮ್ರಾಟ್ ಅಂತ ಸರ್ಚ್ ಮಾಡಿ, ವೇದವ್ಯಾಸಲ್ಲಿ ಸಿಗ್ತದೆ. ಸಾಮ್ರಾಟ್
ಪರೀಕ್ಷಿತ ನಾನು ದ್ವೇಷ್ಟಿ, ಕಲಿಗೆ ಅವನು ದ್ವೇಷ ಮಾಡಲಿಲ್ಲ, ಒಂದು ಅವಕಾಶ ಕೊಟ್ಟ. ಯಾಕೆ ಗೊತ್ತಿತ್ತು ಇವನು ಪ್ರಾಬ್ಲಮ್ ಮಾಡ್ತಾನೆ, ಆದರೆ ಇವನಲ್ಲಿ ಒಂದು ಒಳ್ಳೆ ಗುಣ ಕೂಡ ಇದೆ ಅಂತ. ನಾನು ದ್ವೇಷ್ಟಿ ಕಲಿಂ ಸಾಮ್ರಾಟ್ ಸಾರಂಗ ಇವ ಸಾರಬುಕ್. ಹೇಗೊಂದು ಸಾರಂಗ ಒಂದು ಜೇನು ನೊಣ ಕಸದಲ್ಲಿ ಕೂಡ ಒಂದು ಹೂವಿಗೆ ಹೋಗಿ ಹೂವಿನ ಅಮೃತವನ್ನು ತಗೊತದೆ. ಸೊ ಪರೀಕ್ಷತೆ ಕೂಡ ಸಾರಂಗದ ಥರ ಕಲಿಯುಗದಲ್ಲಿ ದೋಷಗಳಿದ್ದರೂ ಕೂಡ ಅದರ ಒಳ್ಳೆ ಗುಣವನ್ನು ತಗೊಂಡ. ಅದೇನು? ಕುಶಲಾನಿ ಆಶು ಸಿದ್ಧಂತಿ. ಕುಶಲಾನಿ ಒಳ್ಳೆಯ ಕಾರ್ಯಗಳು ಬೇಗನೆ ಫಲ ಕೊಡ್ತವೆ. ನೆಕ್ಸ್ಟ್ ಚಾಪ್ಟರ್ ಬರ್ತದೆ 118:7. ನೆಕ್ಸ್ಟ್ ಚಾಪ್ಟರ್ 118:7. ಕುಶಲಾನಿ ಆಶು ಸಿದ್ಧಂತಿ ನ ಇತರಾಣಿ ಕೃತಾನಿ ಯತ್. ಪಾಪ ಕಾರ್ಯಗಳು ಮಾಡಿದ ಮೇಲೆ ಅದಕ್ಕೆ ಶಿಕ್ಷೆ ಸಿಗ್ತದೆ. ಸಪೋಸ್ ನಾನು ಕಳ್ಳತನ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಪೊಲೀಸ್ ಹಿಡಿಯೋದಿಲ್ಲ, ನನ್ನ ಮಾಡಿದ ಮೇಲೆ ಬಿಡೋಂಗಿಲ್ಲ. ಕರೆಕ್ಟ್? ಆ ರೀತಿ. ಆದರೆ ಕಲಿಯುಗದಲ್ಲಿ ನಾನು ಅವ್ರಿಗೆ ದಾನ ಕೊಡಬೇಕು, ದಾನ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ, ಕೊಡಬೇಕಿತ್ತು ಅಂತ ಅಷ್ಟು ಯೋಚನೆ ಮಾಡಿದ್ರು ಕೂಡ, ಒಳ್ಳೆ ಯೋಚನೆ ಬಂದರೂ ಕೂಡ ಭಗವಂತ ಸಂತುಷ್ಟನಾಗ್ತಾನೆ. ಒಳ್ಳೆಯ ವಿಚಾರ ಇದೆ ಅವನ ಹತ್ರ ಇದೆ, ಶಾಸ್ತ್ರದಲ್ಲಿದೆ. ಹರೇ ಕೃಷ್ಣ. ಹೆಚ್ಚು ಕಮ್ಮಿ ಅಂತಲ್ಲ, ಹೆಚ್ಚು ಕಮ್ಮಿ ಅಂತಲ್ಲ. ಗೊಂದಲ ಉಂಟಾಗ್ತದೆ. ಎಲ್ಲರೂ ಸನ್ಯಾಸಿ ಆಗಿಬಿಡ್ಬೇಕಾ? ರೈಟ್. ದುಡ್ಡಿನಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ಏನು ಮಾಡೋದು? ಬಿಟ್ಬಿಡ್ಬೇಕಾ? ದುಡ್ಡು ಸಂಪಾದನೆ ಮಾಡೋದು ಬಿಟ್ಟು, ಎಜುಕೇಷನೆಲ್ಲ ಬಿಟ್ಟು, ರೈಟ್? ಏನು ಮಾಡೋದು? ಸೊ ವಿ ಹ್ಯಾವ್ ಟು ವರ್ಕ್. ಹಿಂದಿನ ಕಾಲದಲ್ಲೂ ಕೆಲಸ ಮಾಡ್ತಾಯಿದ್ರು, ಆದರೆ ದುಡ್ಡು ಬಂದ ಮೇಲೆ ಅದನ್ನು ಕೇರ್ಫುಲ್ಲಾಗಿ ಉಪಯೋಗಿಸಬೇಕು. ಲೋಭ ಇಟ್ಕೋಬಾರ್ದು, ಲೋಭ ಇರಬಾರ್ದು. ಹೇಗೆ ಬರ್ತದೆ ಖರ್ಚು ಮಾಡ್ತಾ ಹೋಗಬೇಕು. ಇಟ್ಟಿರೋ ದುಡ್ಡು ಕಷ್ಟಕ್ಕೆ ಮೂಲ ಆಗ್ತದೆ, ಕೊಟ್ಟಿರೋ ದುಡ್ಡು ಸುಖಕ್ಕೆ ಕಾರಣವಾಗ್ತದೆ. ರೈಟ್? ಒನ್ ಶುಡ್ ನಾಟ್ ಹೋಲ್ಡ್ ಥಿಂಗ್ಸ್ ಟು ಮಚ್. ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಉಳಿದಿದ್ದೆಲ್ಲ ದಾನ ಮಾಡಿ. ರೈಟ್? ಸೊ ದಟ್ ದದಾತಿ ಪ್ರತಿಗೃಹಾತಿ. ಆಕ್ಸೆಪ್ಟ್ ಆ್ಯಂಡ್ ಗಿವ್, ಆಕ್ಸೆಪ್ಟ್ ಆ್ಯಂಡ್ ಗಿವ್. ಸೊ ದಟ್ಸ್ ಹೌ ಒನ್ ಶುಡ್ ಲಿವ್. ಈಗಿನ ಕಲಿಯುಗದಲ್ಲಿ ತುಂಬ ದುಡ್ಡು ಇಟ್ಕೊಂಡ್ಬಿಟ್ರು ಟ್ಯಾಕ್ಸಿ ಅವ್ರಿಗೆ ಗೊತ್ತಾಗ್ತದೆ, ದುಡ್ಡಿದೆ, ಹೋಗಿ ರೇಟ್ ಮಾಡಿಬಿಡ್ತಾರೆ. ಸೊ ಎಸ್, ಈಗ ಶ್ರೀಕೃಷ್ಣ ಅಂದರೆ, ರಾಮ ಅಂತಾರೆ, ಮತ್ತು ಅಯ್ಯಪ್ಪ ಅಂತಾರೆ, ಆಂಜನೇಯ ಅಂತಾರೆ. ಈ ದೇವರುಗಳಲ್ಲಿ ಆ ಥರ ಪ್ರಾರ್ಥನೆ ಮಾಡೋದು ಒಪ್ಪತ್ತೆ ಆಗ್ತೀವಿ. ಆಂಜನೇಯ ಅಂತ ಬೆಳ್ಕೊತೀವಿ, ಶ್ರೀಕೃಷ್ಣ ಅಂತ ಬೆಳ್ಕೊತೀವಿ, ಅಯ್ಯಪ್ಪ ಅಂತ ಬೆಳ್ಕೊತೀವಿ. ಯಾವ ದೇವರು ನಾವು ಪ್ರಾರ್ಥನೆ ಮಾಡಬೇಕು? ಕೃಷ್ಣ ಬಂದರೆ ಕೃಷ್ಣ ಪ್ರತ್ಯೇಕ ಹೇಳ್ತಾ ಇದ್ದೀವಿ, ಶ್ರೀಕೃಷ್ಣ ಪರಮಾತ್ಮನೇ ಎಲ್ಲ ಅಂತ. ಈಗ ಅಯ್ಯಪ್ಪನಾದ್ರೆ ನಾವು ಅಯ್ಯಪ್ಪನಾದ್ರೆ ಎಲ್ಲ ಕಳ್ಕೊತೀವಿ. ಏನಂತ ಕಳ್ಕೊತೀವಿ ಅಂದರೆ, ನೀನೇ ಅಯ್ಯಪ್ಪ, ನೀನೇ ಗೋವಿಂದ, ನೀನೇ ಕೃಷ್ಣ ಅಂತ ಹೇಳ್ತೀವಿ. ಇದನ್ನು ನಾವು ಒಪ್ತೀವಿ. ಸೊ ಓಕೆ, ಇಂಪಾರ್ಟೆಂಟ್ ಕ್ವಶನ್. ಸೊ ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ದೇವ್ರು ಒಬ್ಬನೇನಾ, ದೇವ್ರು ಹಲವಾರು? ಹಾಂ. ನಿಮ್ಮ 25 ವರ್ಷದ ತಪಸ್ಸಿನ ಪ್ರಭಾವದಿಂದ ತಾವು ಇವತ್ತು ಇಲ್ಲಿ ಬಂದಿದ್ದೀರಾ. ಆಫ್ಟರ್ 25 years ಆಫ್ ಯುವರ್ ತಪಸ್ಸು, 28 years ಆಫ್ ಯುವರ್ ತಪಸ್ಯ, some of you got the chance to come here today, so you are fortunate. Yes. ಸೊ ದೇವರು ಒಬ್ಬನೇ, ದೇವರು ಹಲವಾರು ಇರೋಕ್ಕೆ ಸಾಧ್ಯವಿಲ್ಲ. ಓನ್ಲಿ ಒನ್ ಗಾಡ್. ಓಕೆ, ನಾವು ಹೂ ಇಸ್ ಎಟ್ ಒನ್ ಗಾಡ್, ಯು ಹ್ಯಾವ್ ಟು ಸರ್ಚ್, ಹುಡುಕಬೇಕು. ಹೂ ಇಸ್ ಎಟ್ ಒನ್ ಗಾಡ್. ನಾವು ಒನ್ ವೇ ಆಫ್ ಸರ್ಚಿಂಗ್ ಇಸ್ ಯು ಗೋಸ್ ರಿಸರ್ಚಿಂಗ್, ಇವರು ದೇವರ, ಇವರು ಸಂಪೂರ್ಣ ದೇವರ. ಓಕೆ, ಯು ಗೋ ಟು ಹನುಮಾನ್ ಟೆಂಪಲ್. ಹನುಮಂತ, ಆಂಜನೇಯ ನೀನೇ ದೇವರಪ್ಪ. ಆಂಜನೇಯ ಹೇಳ್ತಾನೆ, ಹಂಗೆ ಹೇಳ್ಬೇಡ, ರಾಮ ಇದ್ದಾನೆ, ನಾನು ರಾಮದೂತ. ದಾಸೋಹಂ ಕೌಶಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ. ನಾನು ರಾಮನ ದೂತ, ನನ್ನನ್ನು ದೇವರಂತ ಪೂಜೆ ಮಾಡಬೇಡ ನೀನು, ರಾಮನಾನ್ ಜಪ ಮಾಡು ಅಂತ ಹೇಳ್ತಾನೆ ಹನುಮಂತ. ಹನುಮಂತ ಏನು ಮಾಡ್ತಾ ಇದ್ದಾನೆ ಡೈಲಿ? ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಇಸ್ ಚಾಂಟಿಂಗ್ ರಾಮ್ ನಾಮ್. ರೈಟ್? ಅದೇ ಹೇಳ್ತಾ ಇದ್ದೇನೆ ನಾನು, ಕೇಳಿ ಸ್ವಲ್ಪ.
ಸೊ ಹನುಮಂತ ಏನು ಮಾಡ್ತಾ ಇದ್ದಾನೆ? ರಾಮನಾಮ ಜಪ ಮಾಡ್ತಾ ಇದ್ದಾನೆ. ಸೊ ಹನುಮಂತನಿಗೆ ನೀನೇ ದೇವರು ಅಂತ ಹೇಳಿಬಿಟ್ರೆ ಸಂಕೋಚ ಆಗೋದಿಲ್ವಾ? ಸಪೋಸ್ ನಿಮ್ಮನೆಗೆ ಒಬ್ಬ ಕಾನ್ಸ್ಟೇಬಲ್ ಬರ್ತಾನೆ, ಬನ್ನಿ ಬನ್ನಿ ಸರ್, ನೀವೇ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬನ್ನಿ ಸರ್. ಸರ್ ನಾನು SP ಅಲ್ಲ ಸರ್, ನಾನು ಕಾನ್ಸ್ಟೇಬಲ್ ಅಂತ. ನನ್ನ ತಕ್ಕಂತೆ ನನಗೆ ಗೌರವ ಕೊಡಿ, ಚಾ ಕಾಫಿ ಕೊಡಿ, ನನಗೆ ಮೇಲೆ ಕೂಡಿಸ್ಬೇಡಿ ಅಂತ. ಕರೆಕ್ಟ್. ಸೊ ಹನುಮಂತನಿಗೆ ದೇವ್ರ ಥರ ರಾಮನ ಪೊಸಿಷನಲ್ಲಿ ಕೂಡಿಸ್ಬಿಟ್ರೆ ಹನುಮಂತನಿಗೆ ಸಂಕೋಚ ಆಗ್ತದೆ. ಹಿ ವಿಲ್ ನಾಟ್ ಅಗ್ರಿ ಟು ದ್ಯಾಟ್. ಎಂದಾದರೂ ರಾಮನ ಮೇಲೆ ಕೂತಿದ್ದು ನೋಡಿದ್ದೀರಾ? ರಾಮ ಹನುಮಂತ ಮೇಲೆ ಕೂತ್ಕೋತಾನೆ, isn't it? ಅದೇ ರೀತಿ ಎಲ್ಲ ದೇವತೆಗಳು ಕೂಡ ಅವರವರ ಸ್ಥಾನವಿದೆ, ಅವರವರ ಸೇವೆ ಇದೆ. ರೈಟ್. ದುರ್ಗಾದೇವಿಯ ಕೆಲಸ ಏನು? ಸೃಷ್ಟಿ, ಸ್ಥಿತಿ, ಪ್ರಳಯ, ಸಾಧನ, ಶಕ್ತಿ ರೇಖಾ. ಈ ಜಗತ್ತು ಸೃಷ್ಟಿಯಾಗಿದೆ, ಇದನ್ನು ಪಾಲನೆ ಮಾಡೋದು, ಇದನ್ನು ಸಂಹಾರ ಮಾಡೋದು ಅವಳ ಶಕ್ತಿ, ಅವಳ ಕರ್ತವ್ಯ. ಶೀಸ್ಗಳು ದುರ್ಗಾ, ಈ ಜಗತ್ತಿಗೆ ದುರ್ಗಾ ಅಂತಾರೆ, ಅವಳು ದುರ್ಗಾ. ರೈಟ್. ಶಿವನ ಕೆಲಸ ಏನು? ಸಂಹಾರ. ರೈಟ್. ಬಟ್ ಅಯ್ಯಪ್ಪ, if you call him as Skanda, he is a commander of chief of the Devatas. Skanda is expert fighter. Skanda. ಬಟ್ ನೀವು ನೀನೇ ಗೋವಿಂದ ಅಂತ ಹೇಳ್ಬಿಟ್ರೆ, ನಾನು ಗೋವಿಂದ ಅಲ್ಲ ಅಂತಾರೆ ಅವರು. ಗೋವಿಂದ ನಾನಲ್ಲ, ನಾನು ಸ್ಕಂದ, ನಾನು ಕಾರ್ತಿಕೇಯ. ಸೊ ವಿ ಶುಡ್ ನೋ ಹೂ ಇಸ್ ವಾಟ್. ಮಗನನ್ನು ತಂದೆ ಅಂತ ಹೇಳಿಬಿಟ್ರೆ, ತಂದೆಯನ್ನು ಮಗನ ಅಂತ ಹೇಳಿಬಿಟ್ರೆ ಕಷ್ಟ ಆಗೋದಿಲ್ಲ ತಾನೆ. ಸೊ ನಾವು ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಸೊ ಕೃಷ್ಣ ಸೇಸ್, ಐ ಆಮ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಐ ಆಮ್ ದ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್. ಆ್ಯಂಡ್ ದೆನ್ ಅಂಡರ್ ಮೀ ದರ್ ಮೆನಿ ದೇವತಾಸ್. ಲೈಕ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ತಾನೆ, ಹಲವಾರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ. ಸೊ ಕೃಷ್ಣ ಏನು? ಪ್ರೈಮ್ ಮಿನಿಸ್ಟರ್. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಇಂದ್ರ, ಚಂದ್ರ, ವರುಣ, ವಾಯು, ಅಗ್ನಿ, ಯಮ. ಇವರೆಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ಸ್ ಕಂಟ್ರೋಲ್ ಮಾಡ್ತಾರೆ. ವಾಯು ಇಸ್ ವಾಯು ಡಿಪಾರ್ಟ್ಮೆಂಟ್, ಆ್ಯಂಡ್ ದೆನ್ ಫೈರ್ ಅಗ್ನಿ ಡಿಪಾರ್ಟ್ಮೆಂಟ್. ಸೊ ಈ ರೀತಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕಂಟ್ರೋಲ್ ಮಾಡ್ತಾರೆ. ಬಟ್ ಅವರೆಂದೂ ನಾನು ಕೃಷ್ಣ ಅಂತ ಹೇಳೋದಿಲ್ಲ, ನಾನು ಕೃಷ್ಣನ ಪ್ರತಿನಿಧಿ ಅಂತ ಹೇಳ್ತಾರೆ. ರೈಟ್. ಇಂದ್ರನ ಕೂಡ ಒಂದು ಪೋಸ್ಟು, ಇಂದ್ರನ ಬದಲಾಗ್ತಾ ಇರ್ತಾನೆ. ಈ ಮನ್ವಂತರದಲ್ಲಿ ಒಬ್ಬರು ಇಂದ್ರ ಇದ್ದರೆ ನೆಕ್ಸ್ಟ್ ಮನ್ವಂತರು ಇನ್ನೊಬ್ಬರು ಇರ್ತಾರೆ. ಸೊ ಈ ರೀತಿ ದೇವತೆಗಳು ಪೋಸ್ಟ್ ಅವರು ಬದಲಾಗ್ತಾ ಇರ್ತಾರೆ. ಆದರೆ ಕೃಷ್ಣ ಇಸ್ ಆಲ್ವೇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಇದು ಭಗವದ್ಗೀತೆಯ ತತ್ವ. ಸೊ ಐ ರಿಕ್ವೆಸ್ಟ್ ದಟ್ ಇಲ್ಲಿ ಒಂದು ಕೋರ್ಸ್ ಮಾಡ್ತಾರೆ, ಭಗವದ್ಗೀತಾ ಕೋರ್ಸ್. ರೈಟ್. ಕೋರ್ಸ್ ಮಾಡ್ತಾರೆ, ಸಾಟರ್ಡೆ ಈವ್ನಿಂಗ್ಸ್ ಇರ್ತದೆ. ಸೊ ಅಲ್ಲಿ 6 ಸೆಷನ್ಸಾ ಅಥವಾ ಹೌ ಮೆನಿ ಸೆಷನ್ಸ್? ಕಂಟಿನ್ಯೂಸ್. ಅಲ್ಲೊಂದು ಕೋರ್ಸ್ ಮಾಡ್ತಾರೆ. ಅದರಲ್ಲಿ ಶಾಸ್ತ್ರದಿಂದ, ಭಗವದ್ಗೀತೆಯಿಂದ ಹಲವಾರು ತತ್ವಗಳನ್ನು, ಪ್ರಮಾಣಗಳನ್ನು ನಿಮಗೆ ಕೊಡ್ತಾರೆ. ಸೊ ನೀವು ಮದನ್ ಮೋಹನ್ಪುರ್ ಜೊತೆ ಮೀಟಾಗಿ ಅವರು ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಫಸ್ಟ್ ಅದು ಕೋರ್ಸ್ ಅಟೆಂಡ್ ಆಗಿ, ಅದರಲ್ಲಿ ತುಂಬ ಸಾಕಷ್ಟು ಮಾಹಿತಿ ಸಿಗ್ತದೆ. ನಿಮ್ಮಲ್ಲಿರುವಂಥ ಪ್ರಶ್ನೆಗಳೆಲ್ಲ ಆಲ್ಮೋಸ್ಟ್ ಸಮಾಧಾನ ಆಗ್ತದೆ. ಅಂತ ಹೆಚ್ಚು ಪ್ರಶ್ನೆಗಳಿದ್ದರೆ ಯು ಕ್ಯಾನ್ ಡಿಸ್ಕಸ್ ವಿತ್ ಹಿಮ್. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಸಮಯ ಆಗಿದೆ.